ನಮಸ್ಕಾರ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಬೆಳಗಿನ ಶುಭ ಮುಂಜಾನೆ. ತಮಗೆಲ್ಲ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ವಚ್ಛ ಭಾರತ್ ಅಭಿಯಾನ ಪ್ರತಿ ಬುಧವಾರದ ಸಂಚಿಕೆಯಲ್ಲಿ ನಾವಿದ್ದೇವೆ ವೀಕ್ಷಕರೇ. ಆತ್ಮೀಯರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಶೌಚಾಲಯ ಮನುಷ್ಯನ ಆರೋಗ್ಯಕರ ಮತ್ತು ಒಂದು ರೀತಿ ಮರ್ಯಾದೆಯ ಜೀವನಕ್ಕೆ ಬಹಳ ಮುಖ್ಯವಾದದ್ದು. ಕಳೆದ ಅಕ್ಟೋಬರ್ 2ನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳ ಘೋಷಣೆಯಲ್ಲಿ ಬಹಳ ಮುಖ್ಯವಾಗಿ ಶೌಚಾಲಯ ನಿರ್ಮಾಣಕ್ಕೆ ಆದ್ಯತೆ ಇತ್ತು. ಆ ಮೂಲಕ ಇಡೀ ದೇಶವನ್ನು ಬಯಲು ಮಲವಿಸರ್ಜನೆ ಮುಕ್ತ ದೇಶವನ್ನಾಗಿ ಮಾಡಬೇಕು ಅನ್ನುವಂಥ ಸಂಕಲ್ಪ ಅವ್ರದ್ದು. ಈ ನಿಟ್ಟಿನಲ್ಲಿ ಅನೇಕ ವರ್ಷಗಳಿಂದ ಪ್ರಯತ್ನಗಳು ನಡೀತಾ ಇದ್ದರೂ ಕೂಡ ಆ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಸಾಕಾರಗೊಂಡಿದ್ದಾವೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಸಾಕಷ್ಟು ನಿಟ್ಟಿನಲ್ಲಿ ನಾವು ಹಾದಿಯನ್ನು ಸವಿಸಬೇಕಾಗಿದೆ, ಯಶಸ್ಸನ್ನು ಸಾಧಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರದ ಪ್ರಯತ್ನಗಳ ಜೊತೆಗೆ ಕೈಜೋಡಿಸಿರ್ತಕ್ಕಂಥ ಅನೇಕ ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ಇದ್ದಾವೆ. ಅದರಲ್ಲಿ ನವ್ಯ ದಿಶಾ ಟ್ರಸ್ಟ್ ಕೂಡ ಒಂದು. ಇದು 2005ರಿಂದ ನೀರು, ನೈರ್ಮಲ್ಯ ಮತ್ತು ಶೌಚಾಲಯ ನಿರ್ಮಾಣದ ಜೊತೆಗೆ ಹಿಂದುಳಿದ ವರ್ಗದ ಸಮುದಾಯದವರ ಆರ್ಥಿಕ ಸಬಲೀಕರಣಕ್ಕೂ ಕೂಡ ಕೈ ಜೋಡಿಸಿದೆ. ಬನ್ನಿ ಹಾಗಾದರೆ ಶೌಚಾಲಯ ನಿರ್ಮಾಣಕ್ಕೆ ಮತ್ತು ನೀರು ಮತ್ತು ನೈರ್ಮಲ್ಯಕ್ಕೆ ಈ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಆದ್ಯತೆ, ನಡೆಸ್ತಾ ಇರತಕ್ಕಂಥ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಅದಕ್ಕಾಗಿ ನಮ್ಮೊಂದಿಗೆ ಇವತ್ತು ಆಗಮಿಸಿದ್ದಾರೆ. ನನ್ನ ಪಕ್ಕ ಇದ್ದಾರೆ ಶ್ರೀಯುತ ಆನಂದ್ ಯಾದವಾಡ ಅವರು, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ನವ್ಯ ದಿಶಾ ಟ್ರಸ್ಟ್. ನಮಸ್ಕಾರ. ಹಾಗೆಯೇ ಅವ್ರ ಪಕ್ಕ ಅವರ ಎಡಭಾಗದಲ್ಲಿರತಕ್ಕಂಥ ಸುರೇಶ್ ಕೆ ಕೃಷ್ಣ ಅವರು, ಮ್ಯಾನೇಜಿಂಗ್ ಟ್ರಸ್ಟಿ ನವ್ಯ ದಿಶಾ ಟ್ರಸ್ಟ್. ವೀಕ್ಷಕರೇ, ಬನ್ನಿ ಈ ಇಬ್ಬರು ಗಣ್ಯರನ್ನು ಮಾತಾಡಿಸ್ತಾ ಇವತ್ತು ಸ್ವಚ್ಛ ಭಾರತ್ ಅಭಿಯಾನವನ್ನು ಯಶಸ್ವಿಗೊಳಿಸೋಣ. ನಿಮ್ಮ ಕರೆಗಾಗಿ ನಾವು ಕಾಯ್ತಾ ಇರ್ತೇವೆ. ಬನ್ನಿ ಮಾತುಕತೆಗೆ ಮುಂದಾಗೋಣ. ಸರ್, ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ, ಸುಸ್ವಾಗತ. ಎಸ್ ಸರ್, ಸುರೇಶ್ ಕೃಷ್ಣ ಅವರಿಂದನೇ ಶುರು ಮಾಡ್ತೀನಿ. ನವ್ಯ ದಿಶಾ ಟ್ರಸ್ಟ್ ಏನು ಸರ್, ಇದು ಏನು ಮಾಡುತ್ತೆ? ನಾವು ನವ್ಯ ದಿಶಾ ಟ್ರಸ್ಟ್ 2005ರಲ್ಲಿ ಮಾಡಿದ್ವಿ. ಈ ಟ್ರಸ್ಟ್ ನ ಉದ್ದೇಶ ಬಂದು ನಾವು ನೀರು ಮತ್ತು ನೈರ್ಮಲ್ಯದ ಬಗ್ಗೆ ಕೆಲಸ ಮಾಡಲಿಕ್ಕೆ. ಸುಮಾರು ಈಗ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಇರ್ಬೋದು ಅಥವಾ ಸಣ್ಣ ಸಣ್ಣ ಪಟ್ಟಣಗಳಿರಬಹುದು, ಸುಮಾರು ಮನೆಗಳಲ್ಲಿ ಅವರಿಗೆ ಶೌಚಾಲಯಗಳು ಇಲ್ಲ, ಎಲ್ಲ ಬಯಲು ಮಲ ವಿಸರ್ಜನೆ ಮಾಡ್ತಾರೆ. ಇದನ್ನ ಹೇಗೆ ತಡೆಗಟ್ಟೋದು ಅಥವಾ ಮತ್ತೆ ಅವರಿಗೆ ಹೇಗೆ ಪ್ರೇರೇಪಿಸೋದು, ಅವ್ರ ಮನೆಗಳನ್ನು ಶೌಚಾಲಯ ಕಟ್ಟಿಸ್ಕೊಡ್ಬೇಕು ಅಂತ ಆ ನಿಟ್ಟಿನಡಿ ಕೆಲಸ ಮಾಡಲಿಕ್ಕೆ 2005ರಿಂದ ನಾವು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. 2009ರಿಂದ ಈ ಕೆಲಸ ಮಾಡುವಂತಹ ಶೌಚಾಲಯದ ಬಗ್ಗೆ ಕೆಲಸ ಮಾಡಲಿಕ್ಕೆ ನಮಗೆ ಕೆಲವೊಂದು ಬೇರೆ ಸಂಸ್ಥೆಗಳ ಸಪೋರ್ಟ್ ಒಟ್ಟಿಗೆ ಗ್ರಾಮೀಣ ಕೂಟ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಇದೆ. ಅದರ ಪಾರ್ಟ್ನರ್ಶಿಪ್ ಅಲ್ಲಿ ನಾವು ಈ ಶೌಚಾಲಯದ ಬಗ್ಗೆ ಮಾಹಿತಿಯನ್ನ ಮತ್ತೆ ಅದರ ಬಗ್ಗೆ ಅದಕ್ಕೆ ಬೇಕಾಗಿರುವಂತಹ ಸಪೋರ್ಟ್ ಮಾಡಲಿಕ್ಕೆ ಬೇಕಾಗಿರುವಂತಹ ಕೆಲಸಗಳನ್ನ ಈ ಎರಡು ಸಂಸ್ಥೆಗಳು ಸೇರಿ ಇವಾಗ ಮಾಡ್ತಾ ಇದ್ದೀವಿ ನಾವು. ಓಕೆ ಸರ್. ಆನಂದ್ ಅವರೇ, ಹಾಗಾದರೆ ಪರಿಸ್ಥಿತಿ ಈಗ ಯಾವುದೇ ಸಮಸ್ಯೆಗೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಸಂಸ್ಥೆ ಮುಂದಾಗುತ್ತೆ. ನಿಮ್ಮ ಸಂಸ್ಥೆ ನೀರು ಮತ್ತು ನೈರ್ಮಲ್ಯ ಜೊತೆಗೆ ಶೌಚಾಲಯ ನಿರ್ಮಾಣಕ್ಕೆ ಮುಂದಾಗೋದಕ್ಕೆ ಕಾರಣ ಏನು? ಇದಕ್ಕೆ ದೇಶದ ಒಂದು ಸ್ಥಿತಿಗತಿ ಏನಾದರೂ ಮುಖ್ಯ ಆಯ್ತಾ? ಈಗ ಸುರೇಶ್ ಅವರಾಗಲೇ ಹೇಳಿದಾಗ ಗ್ರಾಮೀಣ ಕೂಟ ಒಂದು ಕಿರು ಸಾಲ ಸಂಸ್ಥೆ. ಸೊ ಇದಕ್ಕೆ ಈಗಾಗಲೇ ಒಂದು 8 ಲಕ್ಷ ಜನ ಸದಸ್ಯರಿದ್ದಾರೆ. ಸೊ ಈ ನಮ್ಮ 15 ವರ್ಷಗಳಿಂದ ಈ ಒಂದು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ನಮ್ಮ ಗಮನಕ್ಕೆ ಬಂದಿರತಕ್ಕಂಥ ಒಂದು ವಿಷಯ ಅಂದರೆ, ನಮ್ಮ ದೇಶದಲ್ಲಿ ಬಡತನ ಇನ್ನೂ ಯಾಕಿದೆ ಅಂತಂದರೆ, ನಮ್ಮ ಸದಸ್ಯರು ಹಗಲಿರುಳು ದುಡಿತಾರೆ, ಕೂಲಿ ಕೆಲಸ ಮಾಡ್ತಾರೆ, ಹೆಚ್ಚಿನ ಸಂಖ್ಯೆಯಲ್ಲಿರೋ ಬಡವರು. ಬಟ್ ಅವರು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರ್ತಾರೆ ಮೇಲಿನ ಮೇಲೆ. ಅದಕ್ಕೆ ಮೂಲ ಕಾರಣ ಏನು ಅಂದರೆ ಶೌಚಾಲಯ ಇಲ್ಲದೆ ಇರೋದಂಥದ್ದು, ಇನ್ನೊಂದು ಶುದ್ಧವಾದ ಕುಡಿಯೋ ನೀರು ಇಲ್ಲದೆ ಇರೋಂಥದ್ದು. ಸೊ ಈ ಎರಡು ವಿಷಯಗಳಿಂದ ಅವರು ಒಂದು ದುಡಿಯೋದು ಗಳಿಕೆ ಏನಿದೆಯಲ್ಲ, ಅದು ಆಸ್ಪತ್ರೆ ಖರ್ಚಿಗೆ ಜಾಸ್ತಿ ಹೋಗ್ತಾ ಇದೆ. ಸೊ ಅದಕ್ಕೆ ನಮ್ಮ ಒಂದು ಸದಸ್ಯರ ಆರೋಗ್ಯ ಚೆನ್ನಾಗಿರಬೇಕು, ಅವ್ರ ಕುಟುಂಬ ಚೆನ್ನಾಗಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನೀರು ನೈರ್ಮಲ್ಯದ ಬಗ್ಗೆ ನಾವು ಒಂದು ಅರಿವನ್ನು ಮೂಡಿಸೋಕೆ ಶುರು ಮಾಡಿದ್ವಿ. ನಾವು ಇದು ಸರ್ಕಾರದವರು ಈ ಕಾರ್ಯಕ್ರಮ ಇತ್ತೀಚೆಗೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಸಂಸ್ಥೆ ಇದನ್ನ 2005ರಲ್ಲೇ ಇದನ್ನ ಕಾರ್ಯಕ್ರಮ ಶುರು ಮಾಡಿ ಇದಕ್ಕೆ ನೀರು ಮತ್ತು ಶೌಚಾಲಯ ಕಟ್ಟಿಸ್ಕೊಳ್ಳೋದಕ್ಕೆ ಸಾಲವನ್ನು ಕೊಡೋಕೆ ಶುರು ಮಾಡಿದ್ದಾರೆ. ಓಕೆ ವೀಕ್ಷಕರೇ, ನಾವು ಟಿವಿ ಪರದ ಮೇಲೆ ತೋರಿಸ್ತಾ ಇದ್ದೀವಿ ಒಟ್ಟು ಭಾರತದ ಶೌಚಾಲಯ ವ್ಯವಸ್ಥೆಯ ಸ್ಥಿತಿ ಹೇಗಿದೆ ಅಂತ. ಮನೆಗಳು ಹಾಗೂ ಶಾಲೆಗಳ ಪರಿಸ್ಥಿತಿಯನ್ನು ನವ್ಯ ದಿಶಾ ಟ್ರಸ್ಟ್ ಅಂಕಿಅಂಶಗಳನ್ನು ಕೊಟ್ಟಿದೆ. ಮನೆಗಳು ಒಟ್ಟು ಭಾರತದಲ್ಲಿ 61.16% ಮನೆಗಳಿಗೆ ಶೌಚಾಲಯ ಇಲ್ಲ, ಹೌದಲ್ಲ ಸರ್? ಹಾಗೆಯೇ ಶಾಲೆಗಳ ಸ್ಥಿತಿಗೆ ಬಂದಾಗ 24.20 ಈ ಪರ್ಸೆಂಟೇಜಲ್ಲಿ ಶಾಲೆಗಳಲ್ಲಿಲ್ಲ. ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಹೋಲಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಬಹುತೇಕ ಸಾಧಿಸಿದೆ
ಹೌದು, ಅದೊಂದು ಹೆಗ್ಗಳಿಕೆ ವಿಚಾರ. ಇನ್ನು ಏನು ಮಾಡ್ತಾ ಇದೆ, ಯಾಕೆ ಈ ಸಮಸ್ಯೆಯನ್ನು ಕೈಗೆತ್ತಿಕೊಂಡಿದೆ ಅಂತಂದರೆ ಏನು ಸರ್, ಈಗ ಸುಮಾರು 2005 ರಿಂದನೂ ಈ ಪ್ರಯತ್ನಕ್ಕೆ ಸರ್ಕಾರಗಳು ಕೈ ಜೋಡಿಸಿದ್ದಾವೆ. ಯಾಕೆ ಯಶಸ್ವಿ ಕಾಣಿಸ್ತಾ ಇಲ್ಲ? ಕೃಷ್ಣ ಅವರೇ, ತಮಗೇನಾದ್ರೂ ಇದ್ರ ಬಗ್ಗೆ ಯಾಕೆ ಚಾಲೆಂಜಸ್ ಏನು? ಈಗ ನೀವು ಶೌಚಾಲಯ ಯಾಕೆ ಇಲ್ಲ ಅನ್ನೋದು ನೀವು ಚಾಲೆಂಜಸ್ ನೋಡಿದ್ರೆ ಅದಕ್ಕೆ ಕೆಲವೊಂದು ಕಾರಣಗಳಿದೆ. ಒಂದು, ಶೌಚಾಲಯ ಕಟ್ಟಿಸ್ಕೊಳ್ಳೋದಕ್ಕೆ ಕೆಲವರಿಗೆ ಅದಕ್ಕೆ ಆಗುವಂತಹ ಖರ್ಚನ್ನು ತೂಗಿಸುವಂತಹ ಹಣ ಇರೋದಿಲ್ಲ. ಇನ್ನೊಂದು, ಈಗ ಶೌಚಾಲಯ ನಮ್ಮ ಮನೇಲಿ ಯಾಕೆ ಬೇಕು, ಅದರಿಂದ ಮನೆಯಲ್ಲಿ ಕಟ್ಸ್ಕೊಂಡ್ರೆ ವಾಸನೆ ಬರ್ತದೆ ಅನ್ನೋ ಒಂದು ಮೈಂಡ್ ಸೆಟ್ ಇರ್ತದೆ. ಅದಕ್ಕೆ ಜೊತೆಗೆ ಇನ್ನೊಂದು, ಹಲವಾರು ವರ್ಷಗಳಿಂದ ಬಯಲಿಗೆ ಹೋಗಿ ಅಭ್ಯಾಸ ಇರೋದ್ರಿಂದ ಅವರಿಗೆ ಅದೇ ಅನುಕೂಲ ಅನಿಸ್ತದೆ. ಸೊ ಆ ಮೈಂಡ್ ಸೆಟ್ ನ ಚೇಂಜ್ ಮಾಡಬೇಕಾಗಿರುವಂತ ಪರಿಸ್ಥಿತಿ ಇದೆ. ಈಗ ಕೆಲವೊಂದು ಹಳ್ಳಿಗಳಲ್ಲಿ ಇವಾಗ ನೋಡಿದ್ರೆ, ಈಗ ಮಹಿಳೆಯರು ಶೌಚಾಲಯ ಬೇಕು ಅಂತಾರೆ, ಗಂಡಸರು ಬೇಡ ಅಂತಾರೆ. ಯಾಕಂದ್ರೆ ಅವರಿಗೆ ಬಯಲಲ್ಲಿ ಹೋಗೋದೇ ಆರಾಮಾಗ್ತದೆ. ಸೊ ಈ ವಿಚಾರ, ಇದೊಂದು ಕೆಲವೊಂದು ಪ್ರಾಬ್ಲಮ್ಸ್. ಇನ್ನ ನೀವು ಕೆಲವೊಂದು ಈ ಸಿಟಿ ಅಥವಾ ಒಂದು ಅರ್ಬನ್ ಏರಿಯಾ ಕಡೆ ಬಂದ್ರೆ ಅಲ್ಲಿ ಶೌಚಾಲಯ ಕಟ್ಟಲಿಕ್ಕೆ ಅವರಿಗೆ ಸ್ಥಳ ಅವಕಾಶ ಇರೋದಿಲ್ಲ. ಇನ್ನೊಂದು, ಶೌಚಾಲಯ ಹೇಗೆ ಕಟ್ಟಬೇಕು ಅನ್ನುವಂತಹ ಒಂದು ಕರೆಕ್ಟಾಗಿ ಹೇಗೆ ಕಟ್ಟಬೇಕು ಅನ್ನೋ ಮಾಹಿತಿನೂ ಇರೋದಿಲ್ಲ, ತಾಂತ್ರಿಕ ಮಾಹಿತಿ ಅವರಿಗೆ ಕೊರತೆ ಇರುತ್ತೆ. ಹಾಗಾಗಿ ಅದರಿಂದ ಹೇಗೆ ಕಟ್ಟೋದು, ಹೇಗೆ ಕಟ್ಸೋದು, ಅಥವಾ ಅದನ್ನ ಸರಿಯಾಗಿ ಕಟ್ಸದೇ ಇರಬಹುದು. ಕೆಲವು ಸಲ ಕೆಲವರು ಈಗ ಈ ಗಾರೆ ಕೆಲಸದವರು ಸಾಮಾನ್ಯವಾಗಿ ಶೌಚಾಲಯನ ಕಟ್ತಾರೆ. ಅವ್ರು ಕಟ್ಟಿದಾಗ ಅದನ್ನ ಸರಿಯಾಗಿ ರೀತಿಯಲ್ಲಿ ಕಟ್ಟದೇ ಇದ್ರೆ ಈ ಶೌಚಾಲಯ ಅನ್ನೋದು ಬರೀ ನಾವು ಹೊರಗಡೆ ನೋಡುವ ಹಾಗೆ ಒಂದು ರೂಮು, ಅದಕ್ಕೆ ಒಂದು ಬೇಸಿನ್ ಇರೋದಂಥದ್ದಲ್ಲ. ಅದ್ರ ಹಿಂದ್ಗಡೆ ಅದನ್ನ ವೇಸ್ಟ್ ಡಿಸ್ಪೋಸ್ ಮಾಡಲಿಕ್ಕೆ ಬೇಕಾಗಿರುವಂತಹ ಈಗ ಸೆಪ್ಟಿಕ್ ಟ್ಯಾಂಕ್ಸ್ ಇರ್ಬೋದು ಅಥವಾ ಲೀಚ್ ಪಿಟ್ಸ್ ಇರ್ಬೋದು, ಇದನ್ನ ಸರಿಯಾದ ರೀತಿಯಲ್ಲಿ ಕಟ್ಟಬೇಕು. ಇದನ್ನ ಸರಿಯಾಗಿ ಕಟ್ಟದೇ ಇದ್ರೆ ಶೌಚಾಲಯ ಸರಿಯಾಗಿ ಉಪಯೋಗಿಸ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದು ಈ ಪ್ರಾಬ್ಲಮ್ಸ್ ಎಲ್ಲ ಏನಿದೆ, ಇದನ್ನ ಜನಕ್ಕೆ ನಾವು ಅರಿವು ಮಾಡಿಸದೇ ಇದ್ರೆ ಅದನ್ನ ಅವರು ಆವಾಗ ಕಟ್ಟೋದಕ್ಕೆ ಮುಂದಕ್ಕೆ ಬರ್ತಾರೆ. ಆದ್ರೆ ಕಟ್ಟಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಕೂಡ ನಾವು ಟಿವಿ ಪರದ ಮೇಲೆ ಸಮಸ್ಯೆಗಳನ್ನ ತೋರಿಸ್ತಾ ಇದೀವಿ. ಆನಂದ್ ಅವರು, ಇದ್ರ ಬಗ್ಗೆ ನಿಮ್ಮ? ಈಗ ಕಟ್ಟಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಒಂದು ಮಲ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇರ್ತೀವಿ. 1 ಗ್ರಾಮ್ ಮಲದಲ್ಲಿ 1 ಕೋಟಿ ವೈರಾಣು ಇರುತ್ತೆ, 10 ಲಕ್ಷ ಬ್ಯಾಕ್ಟೀರಿಯಾ ಇರುತ್ತೆ, 5 ಲಕ್ಷ ಪರಾವಲಂಬಿ ಅಂತ ಹೇಳಿದ್ರೆ ಪರಾವಲಂಬಿ ಮೊಟ್ಟೆಗಳು ಅಂತಂದ್ರೆ, ಇದು ನಮ್ಮ ಹೊಟ್ಟೆಯಲ್ಲಿ ಹೋದ್ರೆ ಅಲ್ಲಿ ಜಂತು ಹುಳುಗಳಾಗುತ್ತೆ. ಸೊ ನಮ್ಮ ಮಕ್ಕಳಿಗೆ ನಾವು ಎಷ್ಟೇ ಚೆನ್ನಾಗಿ ಊಟ ಕೊಟ್ಟರು ಕೂಡ ಅದು ಅವ್ರಿಗೆ ದಕ್ಕೋದಿಲ್ಲ, ಯಾಕಂದ್ರೆ ಅದು ಜಂತು ಹುಳುಗಳು ತಿನ್ನುತ್ತೆ. ಸೊ ಇದು 1 ಗ್ರಾಮ್ ಮಲದಲ್ಲಿ ಇರುತ್ತೆ. ಸೊ ಈ ಮಲ ಏನಾಗುತ್ತೆ, ನೀವು ಬಯಲಿನಲ್ಲಿ ಮಾಡಿದಾಗ ಅದು ಮಳೆ ಬಂದಾಗ ಹರ್ಕೊಂಡೋಗಿ ನೀರಲ್ಲಿ ಸೇರ್ಕೊಳ್ಳುತ್ತೆ, ಅಥವಾ ನೊಣ ಅಥವಾ ಸೊಳ್ಳೆ ಅದ್ರ ಮೇಲೆ ಕೂತ್ಕೊಂಡಾಗ ಅವು ಮತ್ತೆ ಹಾರಿ ಬಂದು ನಿಮ್ಮ ಊಟದಲ್ಲಿ ಕೂತ್ಕೊಂಡಾಗ ನಿಮ್ಮ ಊಟದ ಮೂಲಕ ನಿಮ್ಮ ದೇಹವನ್ನು ಸೇರ್ಕೊಳ್ಳುತ್ತೆ, ಅಥವಾ ಗಾಳಿ ಮೂಲಕನೂ ಬರುತ್ತೆ. ಆಮೇಲೆ ನೀವು ಕೈಗಳನ್ನು ಸರಿಯಾಗಿ ತೊಳ್ಕೊಳ್ಳದೇ ಇದ್ರೆ, ಸೋಪಿಂದ ತೊಳ್ಕೊಳ್ಳದೇ ಇದ್ದರೆ, ಕೈಗೆ ಅಂಟ್ಕೊಂಡಿರೋ ಮಲದ ಮೂಲಕ ನಿಮ್ಮ ದೇಹ ಸೇರುತ್ತೆ. ಸೊ ಅದು ನಿಮ್ಮ ದೇಹ ಸೇರಿದಾಗ ನಿಮಗೆ ಕಾಲರಾ ಬರುತ್ತೆ, ಟೈಫಾಯ್ಡ್ ಬರುತ್ತೆ, ಪೋಲಿಯೋ ಬರುತ್ತೆ, ವಿಷಮ ಶೀತ ಜ್ವರ ಬರುತ್ತೆ. ಈ ಥರ ಹಲವಾರು ಕಾಯಿಲೆಗಳು ಈಗ ಹೊಸದಾಗಿ ಬರ್ತಾ ಇರೋದು H1N1, ಈ ಥರದ ಕಾಯಿಲೆಗಳು ಹಬ್ಬೋದಕ್ಕೆ ಇದೊಂಥರ ಏನಂದರೆ ಮೊಬೈಲ್ ಟವರ್ ಇದ್ದಂಗೆ. ಮೊಬೈಲ್ ಟವರ್ ಹೇಗೆ ಮೊಬೈಲ್ ಕಮ್ಯುನಿಕೇಷನ್ ಕಳಿಸ್ತಾ ಇರುತ್ತೆ, ಆ ರೀತಿ ಮಲ ಇದೆಯಲ್ಲ, ಅದು ರೋಗಾಣುಗಳನ್ನು ಎಲ್ಲರಿಗೂ ಹರಡುವ ರೀತಿಯಲ್ಲಿ ಕಾರ್ಯ ಮಾಡುತ್ತೆ. ಸೊ ಅದರಿಂದ ಈ ಮಲ ಅನ್ನೋದು ಇದೆಲ್ಲ ಒಂಥರ ಒಂದು ಭಯೋತ್ಪಾದಕ ಇದ್ದಂಗೆ. ಇದರಿಂದ ನಮ್ಮ ದೇಶದಲ್ಲಿ ಪ್ರತಿ ವರ್ಷ 8 ಲಕ್ಷ ಮಕ್ಕಳು ಸಾಯ್ತಾ ಇದ್ದಾರೆ ಪ್ರತಿ ವರ್ಷ. ಈ ನಿಟ್ಟಿನಲ್ಲಿ ನವ್ಯ ದಿಶಾ ಟ್ರಸ್ಟ್ ಅದರ ಚಟುವಟಿಕೆಗಳ ಸ್ಲೈಡ್ ಅನ್ನು ನೋಡ್ತಾ ಇದ್ವಿ. ಆರೋಗ್ಯಕರ ಸಮುದಾಯದ ನಿರ್ಮಾಣ ಮತ್ತು ಸಮುದಾಯಗಳ ಸಬಲೀಕರಣ ಮಾಡುವಂಥ, ಆರೋಗ್ಯ ಮತ್ತು ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಮಾಹಿತಿ ಕೊಡುವಂಥದ್ದು, ಆಮೇಲೆ ಪ್ರತಿ ಮನೆಯಲ್ಲಿಯೂ ಶುದ್ಧ ಕುಡಿಯುವ ನೀರಿರಬೇಕು, ನೈರ್ಮಲ್ಯ ಮತ್ತು ಶೌಚಾಲಯಗಳ ಮಾದರಿ ಗ್ರಾಮಗಳ ನಿರ್ಮಾಣ ಕೂಡ ಆಗಬೇಕು ಅನ್ನುವಂಥದ್ದು, ಮಹಿಳೆಯರಿಗೆ ಮತ್ತು ಶಾಲಾ ಮಕ್ಕಳಿಗೆ ನೈರ್ಮಲ್ಯದ ಬಗ್ಗೆ ಹೆಚ್ಚಿನ ಅರಿವನ್ನು ನೀಡತಕ್ಕಂಥದ್ದು. ಯಾರು ಸರ್ ನಿಮಗೆ ಫಂಡ್ ಅಂದರೆ ಇದಕ್ಕೆಲ್ಲ ನಿಮ್ಮ ಜೊತೆ ನಿಂತಿರ್ತಕ್ಕಂಥ ಪಾಲುದಾರ ಸಂಸ್ಥೆಗಳು ಯಾವ, ಸುರೇಶ್ ಅವರೇ? ನಾವು ನವದಿಶ ಸಂಸ್ಥೆ ಒಟ್ಟಿಗೆ ಬೇರೆ ಸಂಸ್ಥೆಗಳು ಸಹ ಕೆಲಸ ಮಾಡುತ್ತೆ. ಒಂದು water.org ಅಂತ ಹೇಳಿ ಅಮೆರಿಕಾದಿಂದ ಬಂದಿರುವಂತಹ ಒಂದು ಸಂಸ್ಥೆ. ಅವರು ನಮ್ಮ ದೇಶದಲ್ಲಿ ಹಲವಾರು ಈ NGOಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವರು ಕೆಲವೊಂದು ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತಾರೆ, ಮತ್ತೆ ಟೆಕ್ನಿಕಲ್ ಅಸಿಸ್ಟೆಂಟು ಕೊಡ್ತಾರೆ, ಸ್ಟಾಫ್ ಟ್ರೈನಿಂಗ್ಸ್ ಎಲ್ಲ ಮಾಡ್ತಾರೆ. ಸೊ ಅದೊಂದು ಸಂಸ್ಥೆ ಇದೆ. ಅದಲ್ಲದೆ ಮುಖ್ಯವಾಗಿ ನಾವು ನವದಿಶ ಸಂಸ್ಥೆಯಿಂದ ಕೆಲಸ ಮಾಡ್ತಿರೋದು ಗ್ರಾಮೀಣ ಕೂಟ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಒಟ್ಟಿಗೆ. ಗ್ರಾಮೀಣ ಕೂಟ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದೆ. ಸುಮಾರು 220 ಬ್ರಾಂಚ್ಗಳಿದೆ ಅವರದು. ಆ ಬ್ರಾಂಚ್ ಅವರೊಟ್ಟಿಗೆ ಸುಮಾರು 8 ಲಕ್ಷ ಮಹಿಳೆಯರು ಅಥವಾ 8 ಲಕ್ಷ ಕುಟುಂಬಗಳಿಗೆ ಸಣ್ಣ ಹಣಕಾಸು
ಸೌಲಭ್ಯಗಳನ್ನ ಒದಗಿಸ್ತಾ ಇದೆ. ಸೊ ನವೋದೇಶ ಸಂಸ್ಥೆ ಆ ಎಲ್ಲ ಗ್ರಾಮೀಣ ಕೂಟದ ಸದಸ್ಯರೇನಿದ್ದಾರೆ ಅವರಿಗೆಲ್ಲಾನು ಈ ಶೌಚಾಲಯದ ಬಗ್ಗೆ ಮತ್ತು ನೀರಿನ ಬಗ್ಗೆ ಮಾಹಿತಿಯನ್ನ ಮತ್ತು ಅವರಿಗೆ ಶೌಚಾಲಯ ಕಟ್ಟಿಸುವಂತೆ ಪ್ರೇರೇಪಣೆ ಮಾಡುವಂಥ ಕೆಲಸ ನವೋದೇಶ ಸಂಸ್ಥೆ ಮಾಡ್ತಾರೆ. ಅದನ್ನು ಹೇಗೆ ಪ್ಲಾನ್ ಮಾಡ್ತೀರಿ ಮತ್ತು ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಕೂಡ ನಾವು ಹೇಳ್ತಾ ಇದ್ವಿ. ಸರ್ ಆನಂದ್ ಅವರು ಇದ್ರ ಬಗ್ಗೆ ತಾವು ಮಾಹಿತಿ ಕೊಡ್ಬೋದು. ಈಗ ನಾವು ಸದ್ಯಕ್ಕೆ ನವೋದೇಶ ಹೆಚ್ಚಾಗಿ ಕೆಲಸ ಮಾಡ್ತಾ ಇರೋದು ಪ್ರದೇಶಗಳು ಎಲ್ಲಿ ಅಂದರೆ ಎಲ್ಲೆಲ್ಲಿ ಗ್ರಾಮೀಣ ಕೂಟ ತನ್ನ ಸದಸ್ಯರಿಗೆ ಕಿರುಸಾಲ ನೀಡ್ತಾ ಇದೆ ಆ ಒಂದು ಗ್ರಾಮೀಣ ಕೂಟದ ಒಂದು ಏನು ವ್ಯವಸ್ಥೆಯ ಮೇಲೆ ನಾವು ಕೂಡ ಕೆಲಸ ಮಾಡ್ತಾ ಇದ್ವಿ. ಸೊ ಸದ್ಯಕ್ಕೆ ಗ್ರಾಮೀಣ ಕೂಟ ಮಹಾರಾಷ್ಟ್ರ ರಾಜ್ಯದಲ್ಲಿ, ಇಡೀ ಕರ್ನಾಟಕದಲ್ಲಿ, ಆಮೇಲೆ ತಮಿಳುನಾಡಿನ 4 ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ನವೋದೇಶ ಕೂಡ ಅದರ ಒಟ್ಟೊಟ್ಟಿಗೆ ಈ 3 ರಾಜ್ಯಗಳಲ್ಲಿ 49 ಜಿಲ್ಲೆಗಳು, 222 ಶಾಖೆಗಳು, ಅಂದರೆ ಒಂದೊಂದು ತಾಲೂಕಲ್ಲಿ ಒಂದೊಂದು ಶಾಖೆ ಇರುತ್ತೆ ಒಂದು ಎವರೇಜಲ್ಲಿ. ಸೊ ಅಲ್ಲಿ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಬಹುಶಃ ನೀವು ತುಮಕೂರಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ? ಹೌದು. ಮೊದಲ ಕರೆ ಅಲ್ಲಿಂದನೇ ಬರ್ತಾ ಇದೆ ಸರ್. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್, ಮಾತಾಡಿ ಸರ್. ನಾವು ಈ ಸ್ವಚ್ಛ ಭಾರತ್ ಅಭಿಯಾನ ಅಂತ ಮಾಡ್ತಾ ಇದೀವಿ, ಒಳ್ಳೆ ಕಾರ್ಯಕ್ರಮ. ನೀವು ಇವ್ರು ಯಾರೋ ಟ್ರಸ್ಟ್ನರ್ ಮಾಡ್ತಾರೆ, ಇದು ಒಳ್ಳೆ ಕಾರ್ಯಕ್ರಮನೇ, ಒಳ್ಳೇದಾಗ್ಲಿ ಸರ್. ಇವ್ರ ಕೆಲಸದಲ್ಲೆಲ್ಲ ಶುಭವಾಗ್ಲಿ. ಆಗ್ಲಿ ಸರ್. ಆದ್ರೆ ನಮಗೆ ಇಷ್ಟೆಲ್ಲ ರೋಗಾಣು ಹರಡ್ತವೆ ಅಂತ ನೀವ್ ಹೇಳಿ ಸಹಜ. ಈ ಸಿಟಿಗಳಲ್ಲಿ ಬರೀ ಈ ಕಕ್ಕಸ್ಗಳನ್ನ ಕ್ಲೀನ್ ಮಾಡಕ್ ಆದ್ಯತೆನೇ ಇಲ್ದಂಗ ಆಗಿದೆ ನೋಡಿ. ಮುನ್ಸಿಪಾಲ್ಗಳಲ್ಲಿ, ಜಿಲ್ಲಾಡಳಿತ ಆಗ್ಲಿ, ಪೌರಾಡಳಿತ ಆಗ್ಲಿ, ಆಮೇಲೆ ಯಾವ್ದೇ ಆಫೀಸ್ ಹೋದ್ರು ಮೊದಲು ಆಫೀಸ್ಗಳಲ್ಲಿ ಕಕ್ಕಸ್ ಎಷ್ಟು ಕ್ಲಿಯರ್ ಆಗಿವೆ ಅನ್ನೋದು ಅಬ್ಸರ್ವ್ ಮಾಡಿದ್ದೀರಾ? ಹೌದು ಹೌದು. ಆಫೀಸ್ಗಳಲ್ಲಿ ಒಂದು ಬ್ಯಾಂಕ್ ಅಲ್ಲ, ಒಂದು DC ಆಫೀಸ್ ಹೋಗಿ, ತಾಲೂಕ್ ಆಫೀಸ್ಗಳಲ್ಲಿ ಇರ್ತಕ್ಕಂಥ ಗಲೀಜನ್ನ ಸರಿ ಮಾಡ್ಕೊಂಡ್ರೆ ಒಂದು ಜನ ಅದನ್ನ ನೋಡ್ಯಾರ ಕಲ್ತ್ಕೊಳ್ತಾರೆ. ಅಂದ್ರೆ ಮೊದಲಲ್ಲಿ ಆದ್ಯತೆನೇ ಇಲ್ಲ ಅಲ್ಲಿ. ನಾಗರಿಕರಿಗೆ ಅವರು ಮಾದರಿಯಾಗಿರ್ಬೇಕು ಆ ಕಚೇರಿಗಳಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು. ಒಂದಾಯ್ತು, ಯಾವುದೇ ಕಾರ್ಯಕ್ರಮ ತಗೊಳ್ಳಿ, ಸರ್ಕಾರಿ ನೌಕರಿಗಳಿಂದಲೇ ಸರ್ಕಾರ ಹಾಳಾಗ್ತಾ ಇರೋದು. ಯಾಕೆ ಅಂತಂದ್ರೆ ನಾನು ಹೇಳ್ತಾ ಇರೋ ಪ್ರಕಾರ ಎಲ್ಲಿ ಹಳ್ಳಿ ಕಡೆ ಇಷ್ಟೆಲ್ಲ ಹೇಳ್ತಾ ಇದೀವಿ. ನಾನು ಹೋಗಿದ್ದೆ ಹಳ್ಳಿಗೆ ಸರ್, ಇದು ಅಬ್ಸರ್ವ್ ಮಾಡಕ್ಕೆ ಸರಿಯಾಗಿ ಲೋನೇ ಕೊಡ್ತಾ ಇಲ್ಲ. ಸರಿಯಾಗಿ ಲೋನ್ ಕೊಡ್ತಾ ಇಲ್ಲ ಸರ್. ರೋಸ್ ಕೆಡುತ್ತಾರೆ. ಅದನ್ನ ಜನ ಬೇಡ ನನಗೆ ಕಕ್ಕಸು, ನೀವು ಕೊಡ್ದಿರು ಚಿಂತೆ ಅಲ್ಲ, ನಮ್ಮ ಮನೆ ಹಾಳು ಮಾಡ್ಬಿಟ್ರು ಅಂತ ಬೈಕಂತಿಲ್ಲ ಜನ, ಸಾಕಷ್ಟು ಜನ ಇದ್ದಾರೆ. ಖಂಡಿತ ಈ ಸಮಸ್ಯೆ 2,000 ಅವ್ರಿಗೆ ಲಂಚ ಕೊಡ್ಬೇಕಾಗಿರುತ್ತೆ. ಗುರುಗಳೇ, ಖಂಡಿತ ನಿಮ್ಮ ಕಳಕಳಿ ಅರ್ಥ ಆಯ್ತು. ಆ ಸಮಸ್ಯೆ ಇದೆ. ಮಾಡಕ್ಕಿಂತ ಸುಮ್ಮನಿದ್ರು ಬೆಳೆಸ್ಕೊಂಡು ಬಿಡುತ್ತೆ. ನಾವು ಕೈಯಿಂದ ಮಾಡ್ಕೊಬೇಕು ಚಿಂತೆ ಇಲ್ಲ. ಹಳ್ಳಿ ಜನ ತುಂಬಾ ತೊಂದರೆ ಕೊಡ್ತಾರೆ ಅಧಿಕಾರಿಗಳು. ಆಗ್ಲಿ ತಿರುಗಿಸಿ ಸಾಯಿಸ್ತಾರೆ. ಸಾದ್ರವ್ರೆ, ಖಂಡಿತ ಈ ಸಮಸ್ಯೆ ಇದೆ. ಆದ್ರೆ ಅಲ್ಲಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂತ ಒಳ್ಳೆ ಅಧಿಕಾರಿಗಳು ಇದ್ದಾರೆ. ಆಗಲ್ಲ ಸರ್, ಸರ್ಕಾರಿ ನೌಕರ ಸಚಿವ ಜನ ಯಾರು ಇಲ್ಲ. ಓಕೆ, ಅವರಿಂದಲೇ ಜನಗಳಿಗೆ ಅನಾನುಕೂಲ. ಯಾವ ಕಾನೂನು ನೀವು ಮಾಡ್ತಾ ಇಲ್ಲ, ಸಾವಿರಾರು ಕಾನೂನುಗಳ ಒಂದು ಕಾನೂನು ಪಾಲನೆ ಮಾಡಕ್ ಆಗ್ತಾ ಇಲ್ಲ, ಒಂದು ಕೆಲಸನೂ ಮಾಡಕ್ ಬರೋದಿಲ್ಲ. ಆಗ್ಲಿ, ನೀವು ಕೇಳಿರ್ತಕ್ಕಂಥ ಈ ಪ್ರಶ್ನೆಯನ್ನು ನಾವು ಸಂಬಂಧಪಟ್ಟಂತ ಇಲಾಖೆಗೆ, ಅಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಅವರ ಅಧಿಕಾರಿಗಳನ್ನ ಕರೆದು ಮಾತಾಡ್ತೀವಿ. ಈ ಸಮಸ್ಯೆನ ನಾವು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡೋಣ ಸರ್. ಒಟ್ಟಾರೆ ನಿರಾಶರಾಗೋದು ಬೇಡ ಅನ್ನುವಂಥದ್ದು ನಮ್ಮ ಮನವಿ. ಏನು ಆಗಲ್ಲ ಅಂತ ನಾನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸರ್ಕಾರ ಏನು ಸ್ವಚ್ಛ ಭಾರತ ಅಂತ ಶುರು ಮಾಡಿದೆ, ಇದು ಸ್ವಚ್ಛ ಭಾರತ ನಮ್ಮೆಲ್ಲರ ಕಾರ್ಯಕ್ರಮ. ಇದು ಬರೀ ಸರ್ಕಾರದ ಮಾತ್ರ ಕಾರ್ಯಕ್ರಮ ಅಲ್ಲ. ಸೊ ಹೀಗಾಗಿ ನಾವೆಲ್ಲರೂ ಒಂದು ಜವಾಬ್ದಾರಿಯನ್ನು ತಗೋಬೇಕಾಗಿದೆ. ನಮ್ಮ ಮನೆ, ನಮ್ಮ ಸುತ್ತಮುತ್ತ ರಸ್ತೆಗಳು, ನಮ್ಮ ಬೀದಿ, ನಮ್ಮ ಹಳ್ಳಿ, ನಮ್ಮ ಊರು ಪ್ರತಿಯೊಂದು ಸ್ವಚ್ಛವಾಗಿರೋ ಥರ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಸೊ ನಿಮ್ಗೆಲ್ಲೋ ಒಂದು ಕಡೆ ಸ್ವಚ್ಛತೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ಖಂಡಿತ ನಮ್ಮ ದೇಶ ಸ್ವಚ್ಛ ಆಗುತ್ತೆ. ಓಕೆ, ಅದಲ್ಲದೆ ಸುರೇಶ್ ಅವರು ತಾವು ಒಪ್ಕೊಳ್ತೀರಿ ಅನಿಸುತ್ತೆ, ಈ ಥರದ ಸಮಸ್ಯೆಗಳಿದಾಗ ಖಂಡಿತ ನಾವು ನಿರಾಶರಾಗೋದು ಬೇಡ. ಇದು ನಮ್ಮ ಜವಾಬ್ದಾರಿನೂ ಇದೆ. ಹಾಗಾಗಿ ಸಂಬಂಧಪಟ್ಟಂಥ ಯಾವುದೋ ಒಂದು ಸಂಸ್ಥೆ ಅಥವಾ ಇಲಾಖೆ ಮಾಡಲಿಲ್ಲ ಅಂದರೆ, ಒಂದು ಕಚೇರಿ ಮಾಡಲಿಲ್ಲ ಅಂದರೆ ಉಳಿದ ಎಲ್ಲ ಕಚೇರಿಗಳಿಗೂ ಅನ್ವಯಿಸುವಂಥದ್ದು ಬೇಡ. ಹೌದು. ಅದಕ್ಕಾಗಿ ತಮ್ಮ ಸಲಹೆ ಏನು ನಮ್ಮ ಸಾಧುರವರಿಗೆ? ಎಲ್ಲಾನು ಸರ್ಕಾರನೇ ಮಾಡಬೇಕು ಅಂದರೆ ಸಾಧ್ಯ ಆಗದೆ ಇರಬಹುದು. ಆದರೆ ಸರ್ಕಾರದಿಂದ ಬೇಕಾದಷ್ಟು ಮಾಡಬೇಕು ಅಂತಹ ಒಂದು ಉದ್ದೇಶಗಳು ಮತ್ತೆ ಕಾರ್ಯಕ್ರಮಗಳು ಇವಾಗ ಹಾಕೊಂಡಿದ್ದಾರೆ. ಅದನ್ನ ನಾವು ಆದಷ್ಟು ಉಪಯೋಗಿಸ್ಕೋಬೇಕು. ಹೌದು, ಕೆಲವೊಂದು ಅಧಿಕಾರಿಗಳು ಅಥವಾ ಕೆಲವೊಂದು ಕಡೆ ಸ್ವಲ್ಪ ವಿಳಂಬ ಆಗಬಹುದು. ಏನು ಗವರ್ಮೆಂಟ್ ಇಂದ ಬರುವಂತಹ ಸಬ್ಸಿಡೀಸ್ ಬರುವಂಥದ್ದು ಅವ್ರಿಗೆ ನಾವು ಕರೆಕ್ಟಾಗಿ ಫಾಲೋ ಅಪ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಆಗ್ತದೆ. ಈಗ ಒಂದು ವೇಳೆ ಗ್ರಾಮ ಪಂಚಾಯತಿನಲ್ಲಿ ಆಗಲಿಲ್ಲ ಅಂದರೆ ತಾಲೂಕ್ ಪಂಚಾಯತಿಗೆ ಹೋಗ್ಬೋದು, ಇಲ್ಲ ಅಂದರೆ ನಮ್ಮ ರಾಜ್ಯದ ಅಧಿಕಾರಿಗಳಿಗೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಬೋದು. ಸೊ ಹೀಗೆ ನಾವು ಅದನ್ನು ಫಾಲೋ ಅಪ್ ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಇದಲ್ಲದೆ ನಾವುಗಳೇ
ಏನು ಮಾಡಬಹುದು ಅಂತ ಸಹ ಯೋಚನೆ ಮಾಡ್ಬೋದು. ಹೀಗೆ ಹಲವಾರು ಎಕ್ಸಾಂಪಲ್ಸ್ ಇದೆ ನಮ್ಮಲ್ಲಿ. ಇವಾಗ ನಾವು ಕೆಲಸ ಮಾಡ್ಬೇಕಾದ್ರೆ ನಾವು ಸುಮಾರು ಕಡೆ ಗೊತ್ತಾಗ್ತದೆ. ಕೆಲವರೆಲ್ಲ ಎಷ್ಟೋ ಜನ ಸರ್ಕಾರದಿಂದಾನೇ ಸಪೋರ್ಟ್ ಮಾಡಬೇಕು ಅಂತ ಏನು ಕೂತ್ಕೊಂಡಿಲ್ಲ. ಅವರೇ ಸ್ವಂತವಾಗಿ ಅವರ ಹಳ್ಳಿನಲ್ಲೇ ಎಲ್ಲ ಒಂದು ಸಂಘ ಮಾಡಿಕೊಂಡು ಅಥವಾ ಒಂದು ಹಳ್ಳಿನವರೆಲ್ಲ ಒಟ್ಟಿಗೆ ಬಂದು ಅವರ ಹಳ್ಳಿಗಳನ್ನ ಕ್ಲೀನ್ ಮಾಡ್ಕೊಳ್ಳೋದು ಅಥವಾ ಅವರು ಹಳ್ಳಿಗಳಲ್ಲಿ ಎಲ್ಲರಿಗೂ ಶೌಚಾಲಯ ಕಟ್ಟಿಸುವಂಗೆ ಮಾಡೋದು, ಖುದ್ದಾಗೆ ಅವರೇ ಕೆಲಸ ಮಾಡ್ಕೊಂಡಿದ್ದಾರೆ. ಸೊ ಈ ತರ ಎಕ್ಸಾಂಪಲ್ಸ್ ಇದೆ. ಆಗ್ಲಿ ಸರ್, ನಮ್ಮ ಕಾರ್ಯಕ್ರಮದ ಮೂಲ ಉದ್ದೇಶವೂ ಅದೇ. ಅದು ಅಧಿಕಾರ ಅನುಷ್ಠಾನ ಮಾಡ್ತಕ್ಕಂಥ ಜನ ಆಗಲಿ ಅಥವಾ ಅನುಷ್ಠಾನ ಮಾಡಿಸ್ಕೊಳ್ತಕ್ಕಂಥ ಜನ ಆಗಲಿ ಅವ್ರಿಗೆ ಅರಿವನ್ನು ನೀಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಕಾರ್ಯಕ್ರಮದ ಮೂಲಕ. ಬೆಳಗಾವಿಯಿಂದ ಒಂದು ಕರೆ ಇದೆ. ಹಲೋ ಹಲೋ ಸರ್, ನಮಸ್ಕಾರ, ಮಾತಾಡಿ. ಹಲೋ ಸರ್, ವಿಠಲ್ ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ಕಾರ್ಯಕ್ರಮನ ನೀವು ಮಾಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಸರ್. ಧನ್ಯವಾದಗಳು. ಕೇಳ್ರಲ್ಲ, ನಿಮ್ಮ ಮನೆ ಟಿವಿ ವಾಲ್ಯೂಮ್ ಬಂದ್ ಮಾಡ್ರಲ್ಲ. ಹಾ ಸರ್. ಸರ್ ಹಾ, ಈಗ ಮಾತಾಡ್ರಿ ಸರ್. ಈ ಶಾಲೆಗಳಲ್ಲಿ ಟಾಯ್ಲೆಟ್ಗಳನ್ನ ನಿರ್ಮಾಣ ಮಾಡ್ತಾರೆ ಸರ್. ಯಾವುದೇ ಶಿಕ್ಷಕರು ಆಗ್ಲಿ ಅದಕ್ಕೆ ಸಿಬ್ಬಂದಿಗಳನ್ನಾಗ್ಲಿ ನಿಂತಲ್ಲ ಸರ್. ಅದನ್ನ ಹಾಗೆ ಮೇಂಟೆನೆನ್ಸ್ ಮಾಡಲ್ಲ ಸರ್. ಓಕೆ, ಇದಕ್ಕೇನು ಹೇಳ್ತೀರಾ ಸರ್ ನೀವು? ರೈಟ್ ಸರ್. ವಿಠಲ್ ಅವರೇ, ನೀವು ಸರಿಯಾದ ಪ್ರಶ್ನೆನೇ ಕೇಳಿದ್ರಿ. ಪ್ರತಿ ಶಾಲೆಯಲ್ಲೂ ಶೌಚಾಲಯ ಇರಬೇಕು ಅಂತ ಸರ್ಕಾರ ಹೇಳುತ್ತೆ. ಆ ಶೌಚಾಲಯನ ಮೇಂಟೈನ್ ಮಾಡ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಇದಕ್ಕೆ ಸರ್ಕಾರ ಏನು ಹೇಳುತ್ತೆ ಅಂದರೆ, ಪ್ರತಿ ಶಾಲೆಯಲ್ಲೂ ಒಂದು ವಾಶ್ ಕಮಿಟಿ, ಅಂದರೆ ನೀರು ನೈರ್ಮಲ್ಯದ ಒಂದು ಸಮಿತಿ ಮಾಡಬೇಕು ಅಂತ ಇದೆ. ಇದರಲ್ಲಿ ವಿದ್ಯಾರ್ಥಿಗಳು ಇರ್ತಾರೆ, ಇದರಲ್ಲಿ ಶಿಕ್ಷಕರು ಇರ್ತಾರೆ, ಇದರಲ್ಲಿ ಪಾಲಕರು ಇರ್ತಾರೆ. ಸೊ ಈ ಥರದೊಂದು ಸಮಿತಿ ಅಲ್ಲಿ ಇದೆಯಾ ಇಲ್ವಾ ನೀವು ನೋಡ್ಕೋಬೇಕು. ಅದಿಲ್ಲ ಅಂತ ಹೇಳಿದ್ರೆ ಅದನ್ನು ಮಾಡಿ ಅಂತ ಒತ್ತಾಯಿಸಬೇಕು. ಆ ಸಮಿತಿ ಕೆಲಸ ಏನು ಅಂದರೆ, ಈ ಶೌಚಾಲಯ ಸರಿಯಾಗಿ ನಿರ್ವಹಣೆ ಆಗ್ತಾ ಇದೆಯಾ ಇಲ್ವಾ, ಆಗ್ತಾ ಇಲ್ಲ ಅಂದರೆ ಅದು ನಿರ್ವಹಣೆ ಸರಿಯಾಗಿ ಮಾಡಿ ಅನ್ನೋ ಒಂದು ಒತ್ತಾಯವನ್ನು ಈ ಸಮಿತಿ ಮೇಲಿನ ಮೇಲೆ ಮಾಡ್ತಾನೆ ಇರಬೇಕು. ಅಂದ್ರೆ ಅಲ್ಲಿ ನಾಗರಿಕರ ಸಾರ್ವಜನಿಕರಿಂದ ಕೂಡಿರ್ತಕ್ಕಂಥ ಸಮಿತಿ ಇರೋದ್ರಿಂದ ಅದು ಜವಾಬ್ದಾರಿನ ಹೊತ್ಕೊಂಡ್ರೆ, ಅಂದ್ರೆ ನಿರ್ವಹಿಸಿದ್ರೆ, ಹೊತ್ಕೊಳ್ಳೋದು ಬೇಡ. ಇಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳುವಂತ ಕೆಲಸವನ್ನ ಸರಿ ಹೋಗುತ್ತೆ. ವಿಜಯಪುರದಿಂದ ರಾಜು ಅವರು ಕರೆ ಮಾಡ್ತಾ ಇದ್ದಾರೆ. ಹಲೋ ರಾಮು ಅವರು, ನಮಸ್ಕಾರ. ನಮಸ್ಕಾರ ಸರ್. ನಾವು ರಾಮು ಮಡ್ಡಿಮನೆ ಮಾತಾಡೋದು ಸರ್. ಹ್ಞೂ ಸರ್, ಕೇಳ್ರಿ ಪ್ರಶ್ನೆ. ಸರ್, ನಾವು ಶೌಚಾಲಯ ಇವಾಗ ಆಲ್ರೆಡಿ ಕಟ್ಟಿದ್ದೇವೆ ಸರ್. ನಮ್ಗೆ ಇನ್ನೂ ಬಿಲ್ ಕೊಡ್ತಾ ಇಲ್ಲ ಸರ್ ಪಂಚಾಯತಿಯಿಂದ ಸರ್. ಸೊ ನೀವು ಒಂದು ಪಂಚಾಯತಿಂದ ನೀವು ಏನು ಸಮಸ್ಯೆ ಇದೆ ಅಂತ ಕೇಳ್ಕೋಬೇಕು. ಅಲ್ಲಿ ಒಂದು ಸರ್ವೆ ಮಾಡಿದ್ದಾರೆ 2012ರಲ್ಲಿ. ಅದರಲ್ಲಿ ಯಾರ್ಯಾರ ಮನೆಯಲ್ಲಿ ಶೌಚಾಲಯ ಇಲ್ಲ ಅಂತಿದೆಯೋ ಅವ್ರಿಗೆ ಮಾತ್ರ ಸರ್ಕಾರ ಸಬ್ಸಿಡಿಯನ್ನು ಕೊಡ್ತಾ ಇದೆ. ಸೊ ನಿಮ್ಮ ಹೆಸರಿನ ಮುಂದೆ ಶೌಚಾಲಯ ಇದೆ ಅಂತ ಇತ್ತ ಅಥವಾ ಇಲ್ಲ ಅಂತ ಇತ್ತ ಅನ್ನೋದನ್ನು ಮೊದಲು ನೀವು ದೃಢಪಡಿಸ್ಕೊಳ್ಳಿ. ಅದಾದಮೇಲೆ ನಿಮ್ಮ ಸದ್ಯದ ಅರ್ಜಿ ಯಾವ ಸ್ಥಿತಿಲಿದೆ ಅಂತ ಕೇಳ್ಕೊಳ್ಳಿ. ಇಷ್ಟಾದರೂ ನಿಮ್ಗೆ ಅದಕ್ಕೆ ಉತ್ತರ ಸಿಗಲಿಲ್ಲ ಅಂದರೆ ನೀವು ಮುಂದಿನ ಹಂತ ತಾಲೂಕು ಪಂಚಾಯತಿಗೆ ಅಪ್ರೋಚ್ ಮಾಡ್ಬೋದು. ಅಥವಾ ನೀವು ಒಂದು RTI ಕೂಡ ಹಾಕ್ಬಿಟ್ಟು ನಿಮ್ಮ ಒಂದು 10 ರೂಪಾಯಿ ಖರ್ಚಾಗುತ್ತೆ ನಿಮಗೆ. RTI ಕೂಡ ಹಾಕಿ ನಿಮ್ಮ ಇದ್ರದ್ದು ಶೌಚಾಲಯದ ಅರ್ಜಿ ಏನಾಗಿದೆ ಅಂತ ತಿಳ್ಕೊಬೋದು. ಎಸ್ ಸರ್, ತಾವು ಹೇಗೆ ಇದನ್ನು ಕಾರ್ಯಾನುಷ್ಠಾನ ಮಾಡ್ತೀರಿ? ನೆರವು ಹೇಗೆ ನೀಡ್ತೀರಿ? ಯಾರಿಗೆ ನೀಡ್ತೀರಿ? ನಿಮ್ಮ ಟಾರ್ಗೆಟ್ ಗ್ರೂಪ್ ಯಾವುದು? ಈಗ ನಮ್ಮ ದಿಶೆಯಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಒಂದು ನಮ್ಮ ಗ್ರಾಮೀಣ ಕೂಟದ 8 ಲಕ್ಷ ಸದಸ್ಯರಿಗೆ ನಾವು ನೀರು ಮತ್ತು ನೈರ್ಮಲ್ಯದ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಇದು ತುಂಬ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ. ಇದರ ಜೊತೆಗೆ ನಾವು ಇನ್ನೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. 2 ಗ್ರಾಮ ಪಂಚಾಯತನ್ನು ತೆಗೆದುಕೊಂಡು, ಇದು ನಮ್ಮ ಮೊದಲೇ ಹಂತ. ಈ 2 ಗ್ರಾಮ ಪಂಚಾಯತಿಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಶೌಚಾಲಯ ಇರಬೇಕು, ಪ್ರತಿಯೊಂದು ಮನೆಗೂ ಶುದ್ಧ ಕುಡಿಯ ನೀರಿನ ಸಂಪರ್ಕ ಇರಬೇಕು ಅನ್ನೋ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸೊ ಒಂದು ಗ್ರಾಮ ಪಂಚಾಯತಿ ಬೆಳಗಾವಿ ಜಿಲ್ಲೆಯಲ್ಲಿದೆ, ಇನ್ನೊಂದು ತುಮಕೂರಲ್ಲಿದೆ. ಇವೆರಡು ನಮಗೆ ಯಶಸ್ವಿ ಆದರೆ ಈ ಕಾರ್ಯಕ್ರಮವನ್ನು ನಾವು ಮತ್ತು ಬೇರೆ ಗ್ರಾಮ ಪಂಚಾಯತಿಗಳು ವಿಸ್ತರಿಸೋ ಉದ್ದೇಶ ಇದೆ. ಓಕೆ, ಅದನ್ನು ಹೇಗೆ ಕಾರ್ಯಾನುಷ್ಠಾನ ಮಾಡ್ತಾರೆ ಅಂತ ನಂತರ ಕೇಳ್ತೀನಿ ಸರ್. ವಿರಾಜಪೇಟೆ ವೀರಭದ್ರಯ್ಯನವರು ಬಿಡದಿಯಿಂದ. ನಮಸ್ಕಾರ ಸರ್. ಹಲೋ, ನಮಸ್ಕಾರ ಸರ್. ವೀರಭದ್ರಯ್ಯ ವೀರಭದ್ರಯ್ಯ ಬಿಡದಿಯಿಂದ ಸರ್. ಹೌದು ಸರ್. ತುಂಬಾ ಧನ್ಯವಾದಗಳು ನಿಮ್ಮ ಸಿಬ್ಬಂದಿ ವರ್ಗಕ್ಕೆ ಮತ್ತೆ ನಿಮ್ಮ ಈ ಅಭಿಯಾನಕ್ಕೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ. ಧನ್ಯವಾದಗಳು ಸರ್. ಸರ್, ನಮ್ದೊಂದು ಈ ದೊಡ್ಡ ಕ್ಷೇತ್ರಗಳು, ಈ ಮಹದೇಶ್ವರನ್ ಬೆಟ್ಟ ಮತ್ತೆ ಎಕ್ತರ ಅಂತ ಒಂದು ಕ್ಷೇತ್ರಗಳಲ್ಲಿ ಸ್ವಲ್ಪ ಇವಾಗ ತಿಳುವಳಿಕೆ ಬರ್ತಾ ಇದೆ. ಚೆನ್ನಾಗಿ ಮಾಡಿದ್ದಾರೆ. ಈ ಸಾರಿ ಹೋಗಿದ್ದೆ, ಇನ್ನ ಸ್ವಲ್ಪ ಅಲ್ಲಲ್ಲೇ ಇದಿದೆ. ಸ್ವಲ್ಪ ಈ ತರ ಸಹಕಾರ ಸಂಸ್ಥೆಗಳು ಸ್ವಲ್ಪ ನೋಡ್ಕೊಂಡು ಅಲ್ಲಿ ಯಾತ್ರಾ ಸ್ಥಳಗಳಲ್ಲಿ ಸ್ವಲ್ಪ ಶೌಚಾಲಯಕ್ಕೆ ಮತ್ತೆ ಇದಕ್ಕೆ ಸ್ವಚ್ಛತೆಗೆ ಕೊಟ್ರೆ ಒಳ್ಳೇದನ್ನೋದೊಂದು ಭಾವನೆ. ಮತ್ತೆ 2ನೇ ಕ್ವಶನ್ ಏನಂದ್ರೆ, ಈ ನಮ್ಮ ಸಾರ್ವಜನಿಕ ಸ್ಥಳಗಳಲ್ಲಿ ಪೇ ಅಂಡ್ ಯೂಸ್ ಅಂತ ಒಂದು ಇದು ಕಾರ್ಯಕ್ರಮ ಮಾಡಿದೀರಾ, ಅದು ಕ್ಯಾನ್ಸಲ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಯಾಕೆಂದ್ರೆ ಅಲ್ಲಿ ಕಾಸು ಕೊಡ್ಬೇಕಂತ ಅಲ್ಲಿಗೆ ಹೋಗೋದೇ ಇಲ್ಲ ಜನ. ಅಲ್ಲೆಲ್ಲ ಗೋಡೆ ಪಕ್ಕನೋ ಇಲ್ಲ ಆಗ್ಲೆಲ್ಲ ಹೋಗ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಈ ತರ ಒಂದು ಅಭ್ಯಾಸನೂ ಇದೆ. ಅದು ಸ್ವಲ್ಪ ನೋಡಿ ಅನುಕೂಲ ಮಾಡಿಕೊಟ್ರೆ ಈ ದೊಡ್ಡ ಕ್ಷೇತ್ರಗಳಲ್ಲಿ ಒಳ್ಳೇದಾಗುತ್ತೆ ಅನ್ನೋದೊಂದು ಭಾವನೆ.
ವೀರಭದ್ರೇಂದ್ರ, ತುಂಬ ಒಳ್ಳೆ ಪ್ರಶ್ನೆ. ವಿಶೇಷವಾಗಿ ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ನೀವು ದೇವಸ್ಥಾನಗಳು ಆ ಥರದ ಸ್ಥಳಗಳು ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ಒತ್ತು ಕೊಡಬೇಕು ಅನ್ನುವಂತ. ನೀರು ವೇಸ್ಟ್ ಆಗಿ ಸ್ನಾನ ಮಾಡಿದ ನೀರೆಲ್ಲ ವೇಸ್ಟ್ ಆಗಿ ಹೋಗುತ್ತೆ. ಸ್ನಾನ ಮಾಡಿದ ನೀರ್ನ ಒಂದು ತೊಟ್ಟಿ ತರ ಮಾಡ್ಬಿಟ್ಟು ಮತ್ತೆ ಅದನ್ನ ಗಿಡ ಬೆಳೆಸೋದಕ್ಕೆ, ಮರ ಬೆಳೆಸೋದಕ್ಕೆ, ಮತ್ತೆ ಅದರಿಂದ ಸ್ವಲ್ಪ ಉಪಯೋಗ ಮಾಡ್ಕೊಂಡು ಇನ್ನ ಸ್ವಲ್ಪ ಅದೇ ಮತ್ತೆ ಮರುಬಳಕೆ ಮಾಡ್ಕೊಳ್ಳುವಂತ ಒಂದು ವ್ಯವಸ್ಥೆನೂ ಕೂಡ ಮಾಡ್ಬೋದು. ಆಗ್ಲಿ ಸರ್, ಅವಕಾಶಗಳು ಇದ್ರೆ ಅಥವಾ ನಾವೊಂದ್ ಸ್ವಲ್ಪ ಇದು ಮಾಡ್ಬೋದು. ಆಗ್ಲಿ ಸರ್, ಧನ್ಯವಾದಗಳು ತಮ್ಮ ಪ್ರಶ್ನೆಗೆ ಸರ್. ಸೊ ಇದು ಮಹಾತ್ಮ ಗಾಂಧಿ ಒಂದು ಮಾತು ಹೇಳ್ತಾ ಇದ್ರು, ಏನು ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ದೈವತ್ವ ಇರುತ್ತದೆ ಅಂತ. ಸೊ ನಾವು ದೇವರನ್ನ ಹುಡ್ಕೊಂಡು ಅಲ್ಲಿ ಇಲ್ಲಿ ಹೋಗೋ ಬದಲು ಮೊದಲು ಎಲ್ಲೆಲ್ಲಿ ಕೊಳೆ ಇದೆ, ಎಲ್ಲೆಲ್ಲಿ ಕಸ ಇದೆ, ಎಲ್ಲೆಲ್ಲಿ ಗಲೀಜಿದೆ ಅದನ್ನು ನಾವು ಕ್ಲೀನ್ ಮಾಡ್ಕೊಂಡು ಹೋದರೆ ನಮ್ಮ ಸುತ್ತಮುತ್ತನೇ ನಮಗೆ ದೇವ್ರು ಕಾಣಿಸೋಕೆ ಶುರು ಆಗ್ತಾನೆ. ಆದ್ದರಿಂದ ನಾವು ಮಹಾತ್ಮ ಗಾಂಧೀಜಿಯವರು ಹೇಳಿರ್ತಕ್ಕಂಥ ಒಂದು ಮಾತನ್ನು ಈಗ ನನಸು ಮಾಡ್ತಕ್ಕಂಥ ಸಂದರ್ಭ ಬಂದಿದೆ. ಇದು ನಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಮತ್ತೆ ಒತ್ತಾಯ ಮಾಡ್ತೀನಿ. ಒಳ್ಳೆ ಮಾತನ್ನು ಹೇಳಿದ್ರಿ. ಮನೆಯಲ್ಲಿ ಶೌಚಾಲಯ ಅಥವಾ ಸ್ವಚ್ಛತೆಯನ್ನು ಕಾಪಾಡದೆ ಆಮೇಲೆ ದೇವಸ್ಥಾನಗಳಿಗೆ ಹೋಗಿ ಅಲ್ಲೂ ಕೂಡ ಗಲೀಜು ಮಾಡಿ ಬರುವಂಥ ಪ್ರವೃತ್ತಿ ಇದೆಯಲ್ಲ, ಆ ಮನೋಭಾವವನ್ನು ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಾದರೂ ಸಂಕಲ್ಪ ಮಾಡಿ ಬಿಡೋಣ ಅಂತ ಅನ್ನುವಂಥ ಮಾತನ್ನು ಹೇಳ್ತಾ ಲಗ್ಗೆರೆಯಿಂದ ಕೃಷ್ಣಮೂರ್ತಿ ಅವರು ಕರೆ ಮಾಡ್ತಾ ಇದ್ದಾರೆ. ಕೃಷ್ಣಮೂರ್ತಿ ಅವರೇ ನಮಸ್ಕಾರ. ನಮಸ್ತೆ ಸರ್. ಕೇಳಿ ಸರ್ ಪ್ರಶ್ನೆ. ಒಳ್ಳೆ ಕಾರ್ಯಕ್ರಮ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಶ್ರೀರಾಮ್ ಸರ್, ಮತ್ತೆ ಇವರಿಗೆಲ್ಲ ಅಭಿನಂದನೆಗಳು. ಧನ್ಯವಾದಗಳು ಸರ್. ಒಂದು ಕಳಕಳಿ ಅಂದ್ರೆ ಕೆರೆಗಳು ಆಕ್ಚುಲಿ ಹೂಳು ತುಂಬಾನೇ ಎಲ್ಲೋ ಆಕ್ಚುಲಿ ಸುಮ್ನೆ ಕಾರ್ಯಕ್ರಮಗಳಾಗ್ತದೆ, ಸರ್ಕಾರಿ ಕಾರ್ಯಕ್ರಮಗಳಾಗ್ತದೆ. ಕೋಟ್ಯಾಂತರ ರೂಪಾಯಿ ಪೇಪರ್ ನಲ್ಲಿ ನ್ಯೂಸ್ ಅಲ್ಲೆಲ್ಲ ರಿಲೀಸ್ ಆಗ್ತಾ ಇದೆ. ಆಕ್ಚುಲಿ ಅದು ಯಾರಿಗೆ ಇದು ಹೋಗ್ತಿದೆ, ಎಲ್ಲಿ ಹೋಗ್ತಿದೆ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಬೆಂಗಳೂರು ಅಥವಾ ಗ್ರಾಮೀಣ ಪ್ರದೇಶ ಆಗ್ಬಹುದು, ಆ ಗಿಡಗಳು ರಾಶಿ ಗಿಡಗಳು ಬೆಳ್ಕೊಂಡಿದೆ. ಆಕ್ಚುಲಿ ಕುಮರಾವತಿ ರಿವರ್ದು ಸ್ವಲ್ಪ ಏನೋ ಸ್ವಲ್ಪ ಪ್ರಾಜೆಕ್ಟ್ ಪ್ರೈವೇಟ್ ಆರ್ಗನೈಸೇಷನ್ ಇದೆ, ಸ್ವಯಂ ಸೇವಾ ಸಂಸ್ಥೆ ಮಾಡಿದ್ರು. ಆಕ್ಚುಲಿ ಇಲ್ಲಿ ಆ ತರನೇ ಇಲ್ಲಿ ಸ್ವಲ್ಪ ಎಲ್ಲಾ ಇದಕ್ಕೂ ಸ್ವಯಂ ಸೇವಾ ಸಂಸ್ಥೆ ಅವ್ರಿಗೆ ಕರ್ತಿರೋದ್ರಿಂದ ಸ್ವಲ್ಪ ಹಳ್ಳಿ ಜನಗಳಿಗೆ ಸ್ವಲ್ಪ ಅವೇರ್ನೆಸ್ ತರಿಸ್ಬೇಕು. ಆಗ್ಲಿ ಕೃಷ್ಣಮೂರ್ತಿ ಅವರೇ, ನೀರು ಭಾಳ ಜನಕ್ಕೆ ನೀವು ಈ ಸಮಸ್ಯೆ ಫೇಸ್ ಮಾಡಿರ್ತೀರಿ. ನೀರೇ ಇಲ್ರಿ ಮತ್ತೇನಕ್ರಿ ನೀವು ಟಾಯ್ಲೆಟ್ ಕಟ್ತೀರಿ ಇಲ್ಲಿ ಅಂತ. ಅದು ಕೆರೆ ಕನೆಕ್ಟ್ ಆಗುವಂಥದ್ದು, ನಮ್ಮ ಕಟ್ಟೆಗಳಿಗೆ ಒಟ್ಟು ನೀರಿನ ಜಲಸಂಪನ್ಮೂಲಗಳಿಗೆ ಕನೆಕ್ಟ್ ಆಗುವಂಥದ್ದು. ಹೌದು, ಈ ಶೌಚಾಲಯಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ನೀರು. ನೀರಿಲ್ಲದೆ ಇದ್ರೆ ಅಥವಾ ನೀರಿನ ವ್ಯವಸ್ಥೆ ಆಗದೆ ಇದ್ರೆ ಶೌಚಾಲಯ ಕಟ್ಟಿಸೋ ಉಪಯೋಗ ಆಗುತ್ತೆ. ಇದಲ್ಲದೆ ಶೌಚಾಲಯನ ನಾವು ಹೇಗೆ ನಿರ್ಮಾಣ ಮಾಡ್ತೇವೆ, ಅಥವಾ ಈಗ ಪ್ಯಾನ್ ಇರ್ತದೆ, ಬೇಸಿನ್ ಏನಿರ್ತದೆ ಅದನ್ನೇ ಯಾವ ಸ್ಲೋಪಲ್ಲಿ ಇರಬೇಕು. ಈಗ ನೀವು ಸಿಟಿಗಳಲ್ಲಿ ನೋಡಿದ್ರೆ ಇವಾಗೆಲ್ಲ ಫ್ಲಶ್ ಟ್ಯಾಂಕ್ಸ್ ಇದೆ. ಫ್ಲಶ್ ಟ್ಯಾಂಕ್ಸಲ್ಲಿ ಅಂದರೆ ಸಿಟಿಗಳಲ್ಲಿ ಸಿಕ್ಕಾಪಟ್ಟೆ ನೀರು ಇರೋದ್ರಿಂದ ಅಥವಾ ಈ ಶೌಚಾಲಯಗಳು ಸಿಕ್ಕಾಪಟ್ಟೆ ನೀರನ್ನು ಬಳಸುತ್ತೆ. ಅಷ್ಟೊಂದು ನೀರು ಬಳಸುವಂತಹ ಶೌಚಾಲಯಗಳನ್ನ ಡಿಸೈನ್ ಮಾಡಿದ್ರೆ ನಾವು ಹಳ್ಳಿಗಳ ಕಡೆ ಅಷ್ಟೊಂದು ನೀರಿನ ವ್ಯವಸ್ಥೆ ಇರೋದಿಲ್ಲ. ಹಾಗಾಗಿ ಅಲ್ಲಿ ನಾವು ಶೌಚಾಲಯ ಸೆಳೆಯುತ್ತೆ ಸರ್, ಅಲ್ಲಿ ನಿರ್ವಹಣೆ ಇಲ್ಲದೆ ಇರುವಂತ. ಸೊ ಅಲ್ಲಿ ನಾವು ಆ ಟಾಯ್ಲೆಟ್ ಕಟ್ಟುವಂತಹ ಡಿಸೈನ್ ನ ಚೇಂಜ್ ಮಾಡಬೇಕು. ಯಾವಾಗ ಕಡಿಮೆ ನೀರು ಬಳಸುವಂತಹ ಟಾಯ್ಲೆಟ್ಸ್ ನ ಕಟ್ಟಿದ್ರೆ ಅವಾಗ ನೀರಿನ ಬಳಕೆಯನ್ನ ನಾವು ಸರಿಯಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ನಾವು ಡೆಮೋ ನಿಮ್ಮ ಮುಂದ್ಗಡೆ ಇರುವಂತಹ ಚಿತ್ರದಲ್ಲಿ ಹೋಗ್ತಾ ಇದೆ ಸರ್. ಹೇಗೆ ನೀರಿನ ಸಮರ್ಥವಾಗಿ ನಿರ್ವಹಣೆ ಮಾಡ್ಕೊಳ್ತಾನೆ ಇದನ್ನ ಹೇಗೆ ಉಪಯೋಗಿಸಬಹುದು? ಈಗ ನೋಡಿ, ಸುಮಾರು ಜನ ಸುರೇಶ್ ಅವರು ಹೇಳಿದಾಗೆ ಅದೇ ತಪ್ಪು ಮಾಡ್ತಾ ಇದ್ದಾರೆ. ಸಿಟಿಗಳಲ್ಲಿ ಅಂದ್ರೆ ನಗರಗಳಲ್ಲಿ ಹೇಗಿದೆ ಶೌಚಾಲಯ ಆ ಥರ ಕಟ್ಟಿಸ್ಕೊಳ್ತಾ ಇದ್ದಾರೆ. ನಗರಗಳಲ್ಲಿ ಕಟ್ಟಿರೋದು ಹೇಗೆಂದ್ರೆ ಅದಕ್ಕೆ ನೀರು ಜಾಸ್ತಿ ಬೇಕು, ಮಲವನ್ನು ಸಾಗಿಸ್ಬೇಕು ಅಂತಂದ್ರೆ ನೀರನ್ನು ಜಾಸ್ತಿ ಆಗಬೇಕು. ಹಳ್ಳಿಗಳಲ್ಲಿ ನೀರು ಇಲ್ಲದೆ ಇರೋದ್ರಿಂದ ಅವ್ರು ಏನು ಮಾಡಬೇಕು ಅಂತಂದ್ರೆ ಈ ಥರದ್ದು ಇದು ರೂರಲ್ ಪ್ಯಾನ್ ಅಂತ ಒಂದು ಸಿಗುತ್ತೆ. ಅಂದರೆ ತುಂಬ ಇಳಿಜಾರು ಇರುತ್ತೆ, ಇದರ ಖರ್ಚು ತುಂಬ ಕಮ್ಮಿ. ಅವರು ಸ್ವಲ್ಪ ಒಂದು 2-3 ಅಂಗಡಿಗಳಲ್ಲಿ ವಿಚಾರಿಸಿದ್ರೆ ಸಿಗುತ್ತೆ ಇದು. ಇದನ್ನು ಹಾಕೊಂಡ್ರೆ ನೀವು ಹೊರಗಡೆ ಬಯಲು ಮಲಸರ್ಜನ್ಗೆ ಎಷ್ಟು ನೀರು ಉಪಯೋಗ ಮಾಡ್ತೀರೋ ಅಷ್ಟೇ ನೀರು ಇದಕ್ಕೆ ಉಪಯೋಗ ಆಗುತ್ತೆ. ಆಮೇಲೆ ಇದರಲ್ಲಿ ಸೆಪ್ಟಿಕ್ ಟ್ಯಾಂಕ್ ಇಲ್ಲ, ಇದಕ್ಕೆ ಲೀಚ್ ಪಿಟ್ ಅಂತಾರೆ, ಟ್ವಿನ್ ಲೀಚ್ ಪಿಟ್ ಅಂತಾರೆ. ಇದು ಇಲ್ಲೊಂದು ಇದೆ ನೋಡಿ, ಇಲ್ಲೊಂದು. ಇದು ಹೇಗೆಂದ್ರೆ ಇಟ್ಟಿಗೆ ಗೂಡನ್ನು ಕಟ್ಟಿರ್ತೀರ ನೀವು, ಮಧ್ಯೆ ಮಧ್ಯೆ ಖಾಲಿ ಇರುತ್ತೆ. ಸೊ ಇದರಲ್ಲಿ ಮಲ ನೀರು ಬಂದು ಬಿದ್ದಾಗ ನೀರು ನೆಲದಲ್ಲಿ ಹಿಂಗೋಗುತ್ತೆ, ಮಲ ಮಾತ್ರ ಇಲ್ಲಿ ಉಳಿಯುತ್ತೆ. ಈ ಗುಂಡಿ ತುಂಬಿದಾಗ ಇದನ್ನ ನೀವು ಬಂದ್ ಮಾಡಿಬಿಟ್ಟು ಈ ಕಡೆ ಬಿಟ್ಕೋಬೇಕು. ನೆಲದಾಳದಲ್ಲಿ ಇರುತ್ತೆ. ಇದನ್ನ ಮೇಲೆ ನೀವು ಮುಚ್ಚಬೇಕು, ಗಾಳಿ ಬರ್ದಿರೋ ಹಾಗೆ ಮುಚ್ಚಬೇಕು. ಸೊ ಇದಕ್ಕೆ ನೀವು ಇದು ತುಂಬಿದ ಮೇಲೆ ಇದನ್ನ ಹಾಗೆ ನೀವು 9 ತಿಂಗಳು ಬಿಟ್ರೆ, 9 ತಿಂಗಳು ಬಿಟ್ಟ ಮೇಲೆ ಇದನ್ನ ಕ್ಯಾಪ್ ತೆಗೆದ್ರೆ ನಿಮಗೆ ಒಳಗಡೆ ಒಂದು ಒಳ್ಳೆ ಗೊಬ್ಬರ ಸಿಗುತ್ತೆ. ಅದನ್ನ ನೀವು ಕೈಯಿಂದನೇ ಮುಟ್ಟಬಹುದು. ನೀವು ಟೀ ಪೌಡರ್ ಇದ್ದಂಗೆ ಇರುತ್ತೆ ಆ ಗೊಬ್ಬರ. ಸೊ ಅದಕ್ಕೆ ಮಾರ್ಕೆಟ್ನಲ್ಲಿ ಈಗ 200 ರೂಪಾಯಿ ಕೆಜಿಗೆ ಬೆಲೆ ಇದೆ. ಸೊ ನೀವು ಹಳ್ಳಿ ಸಿಟಿಯಲ್ಲಿ ಕಟ್ಟಿದಂಗೆ ನೀವು ಸೆಪ್ಟಿಕ್ ಟ್ಯಾಂಕ್ ಕಟ್ಕೊಂಡ್ರೆ, ಆ ಸೆಪ್ಟಿಕ್ ಟ್ಯಾಂಕ್ ತುಂಬಿದ್ರೆ ಅದನ್ನ ಕ್ಲೀನ್ ಮಾಡಿಸೋದಕ್ಕೆ ನೀವು ಮತ್ತೆ ಕೂಲಿಗೆ ದುಡ್ಡು ಖರ್ಚು ಮಾಡಬೇಕು, ಮುನ್ಸಿಪಾಲ್ಟಿಗೆ ಒಂದು 1000 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಅದ್ರ ಬದಲು ಈ ರೀತಿ ಮಾಡ್ಕೊಂಡ್ರೆ
ಇದು ನಿಮಗೆ ಶಾಶ್ವತ. ಇದನ್ನ ಬಯೋಗ್ಯಾಸ್ ಆಗೂ ನಾವು ಬಳಸ್ಕೊಳ್ಳೋಕೆ ಸಾಧ್ಯ. ಬಯೋಗ್ಯಾಸ್ ಮಾಡಬೇಕು ಅಂದರೆ ನೀವು ಇದನ್ನ ಲೀಚ್ ಪಿಟ್ ಬದಲು ಇದನ್ನ ಸೀಲ್ ಮಾಡಬೇಕು ಪೂರ್ತಿಯಾಗಿ. ಅದ್ರ ಮೇಲೆ ಬಯೋಗ್ಯಾಸ್ ಡೋಮ್ ಕೂಡ ಫಿಕ್ಸ್ ಮಾಡಿಕೊಂಡು ನೀವು ಅದನ್ನ ಉಪಯೋಗ ಮಾಡ್ಕೋಬಹುದು. ನಮ್ಮ ಒಂದು ಸ್ಲೈಡಲ್ಲಿ ಅದನ್ನ ನಮ್ಮ ಒಬ್ಬರು ಸದಸ್ಯರು ಮಾಡ್ಕೊಂಡಿದ್ದಾರೆ, ಅದನ್ನ ನೋಡ್ಬೋದು. ಎಸ್ ಸರ್ ಒಂದು ಕರೆ ಇದೆ ಸರ್. ರಾಮನಗೌಡ್ರು ಯಾದಗಿರಿಯಿಂದ. ನಮಸ್ಕಾರ ರಾಮನಗೌಡ್ರೆ. ಕೇಳಿ ಸರ್ ಪ್ರಶ್ನೆ ರಾಮನಗೌಡ್ರೆ. ಸರ್ ನಮಸ್ತೆ, ತಮ್ಮ ವಾಹಿನಿಗ್ರಿ. ನೋಡ್ರಿ ನಮಸ್ಕಾರ ರೀ ತಮಗೂ ಕೂಡ. ನೋಡಿ ಯಾವ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಕಟ್ಟಿದ್ದಾರೆ, ಕಟ್ಟಿದಕ್ಕೆ ಯೂಶುವಲಿ ಬಹಳ ಕಡೆ ಪೇಮೆಂಟ್ ಆಗಿಲ್ಲ, ಕಟ್ಲಾರ್ದವ್ರಿಗೆ ಪೇಮೆಂಟ್ ಆಗಿದ್ರೆ. ಉದಾಹರಣಾರ್ಥವಾಗಿ ಯಾದಗಿರಿ ಜಿಲ್ಲಾ ಸುರ್ಪುರ್ ತಾಲೂಕ ಮಲ್ಲಾಬಿ ಗ್ರಾಮ ಪಂಚಾಯತಿಯಲ್ಲಿ ಯಾರು ಕಟ್ಟಿದ್ದಾರೆ ಅವ್ರಿಗೆ ಪೇಮೆಂಟ್ ಆಗಿಲ್ಲ, ಯಾರಿಗೆ ಕಟ್ಟಿಲ್ಲ ಅವ್ರಿಗೆ ಪೇಮೆಂಟ್ ಆಗಿದೆ. ನಿಮ್ಮ ಮಂತ್ರಿಗಳು ಹೇಳ್ತಾರೆ ನಿಮ್ಮ ವಾಹಿನಿ ಮುಖಾಂತರ ನಾವೆಲ್ಲ ಅಷ್ಟು ಕಟ್ಟಿ ದೇಶದಲ್ಲಿ ಕರ್ನಾಟಕ ನಂಬರ್ 1 ಅಂತ ಹೇಳ್ತಾ ಇದ್ದಾರೆ. ಆದರೆ ಕಟ್ಟಿದಂತ ಲಿಸ್ಟ್ ಪ್ರತಿ ಗ್ರಾಮ ಪಂಚಾಯತಿಗೆ ಅಥವಾ ಊರಲ್ಲಿ ಮುಖ್ಯ ಇದರಲ್ಲಿ ಇಂತಿರ್ತಾರ ಆವಂತ ಬೋರ್ಡ್ ಹಾಕಿದ್ರು ಜನರಿಗೆ ಇವ್ರ ಆದಾಯ ಇವ್ರು ಇಲ್ಲ ಅಂತಾರೆ ಗೊತ್ತಾದ, ಅಧಿಕಾರಿಗಳು ಗೊತ್ತಾಗ್ತದೆ. ಇದನ್ನ ನಾನು ತಾಲೂಕಾ ಮಟ್ಟದ ಅಧಿಕಾರಿಗಳಿಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದಿದ್ರಿ. ಒಂದೇ ನಾನು ಇಡೀ ರಾಜ್ಯದ ಹೇಳಿಲ್ಲ, ನಮ್ಮ ಸುರ್ಪುರ್ ತಾಲೂಕ ಯಾದಗಿರಿ ಜಿಲ್ಲಾ ಸುರ್ಪುರ್ ತಾಲೂಕ ಮಲ್ಲಾಬಿ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಶೌಚಾಲಯ ಅಂತ ಇನ್ಫಾರ್ಮೇಶನ್ ಆಕ್ಟ್ ನಾಗ ಅರ್ಜಿ ಹಾಕಿರೋ ಸಹಿತ ಪಿಡಿಒ ಕೊಡ್ತಾ ಇಲ್ಲರಿ. ಪರಿಸ್ಥಿತಿಯಲ್ಲಿ ಇದು ನಮ್ಮ ದೇಶದಲ್ಲಿ ರಾಜ್ಯ ನಂಬರ್ 1 ಅನ್ನೋದು ನಿಮ್ಮ ಅಂಕಿ ಸಂಖ್ಯೆ ಸಂಪೂರ್ಣ ತಪ್ಪಿದ ಅಧಿಕಾರಿಗಳು. ಯಾಕಂದ್ರೆ ಎಷ್ಟು ಆಗ್ಯಾವ ಅಂತ ಮಾಹಿತಿನೇ ಯಾರು ಬರಲಿಲ್ಲ. ಅವ್ರ ಪಿಡಿಒ ಏನು ಕೊಡ್ತಾನ ಅದನ್ನೇ ಜಿಲ್ಲಾಕ್ ಹೋಗ್ತದೆ, ರಾಜ್ಯಕ್ಕೆ ಹೋಗ್ತದೆ, ದೇಶಕ್ಕೆ ಹೋಗ್ಬಿಡ್ತಾರೆ. ಆಗ್ಲಿ ಸರ್, ನೀವು ಮತ್ತೊಮ್ಮೆ ತನಿಖೆ ಮಾಡಿ ಇಷ್ಟ ಆವ ಇಲ್ಲ ಅಂತ ತನಿಖೆ ಮಾಡಿ ಊರಾಗ ಗ್ರಾಮ ಪಂಚಾಯತಿಗಳು ಮೇನ್ ಬೋರ್ಡ್ನಾಗ ಹಾಕುವಂಗ ಆಗ್ಬೇಕು. ಈ ಗ್ರಾಮ ಪಂಚಾಯತಿ ಇಂತಿಂತ ಶೌಚಾಲಯ ಇವೆ ಅಂತ ಸಾರ್ವಜನಿಕರ ಮಾಹಿತಿ ಇರಲಿಲ್ಲ ಅಂತ ಯಾರೋ ನಮ್ಮಂತ ಪುಡಾರಿಗಳು ಬಿಲ್ ತೋತಾರ, ಯಾರ ಅಮಾಯಕರು ಕಟ್ಕೊಂಡಿರ್ತಾರ ಅವ್ರಿಗೆ ಪೇಮೆಂಟ್ ಆಗಿಲ್ಲ, ಅದು ಯೂಸ್ ಆಗಿದೆ. ಅಂದ್ರೆ ಸಮಸ್ಯೆ ಗಂಭೀರತೆಯನ್ನ ನೀವು ಅರ್ಥ ಮಾಡ್ಕೊಂಡು ಕೇಳ್ತಾ ಇದ್ದೀರಿ ರಾಮನಗೌಡ್ರೆ. ಖಂಡಿತ ಇದನ್ನ ನಾವು ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟಂತೆ ಇಲಾಖೆ ಅಧಿಕಾರಿಗಳನ್ನ ಕರೆದು ನಿಮ್ಮ ಊರಿನ ಸಮಸ್ಯೆಯನ್ನ ಅಲ್ಲಿರ್ತಕ್ಕಂಥ ಸಮಸ್ಯೆ ಗಂಭೀರತೆಯನ್ನು ಅವ್ರ ಗಮನಕ್ಕೆ ತರಕ್ಕೆ ಬಯಸ್ತೇವೆ. ಸರ್ ಇದು ಸಾಧ್ಯನಾ? ಹೀಗೆ ನಿಮ್ಮ ಸರ್ಕಾರದೊಟ್ಟಿಗೆ ನಿಮ್ಮ ಒಡನಾಟ ಅಥವಾ ಸರ್ಕಾರನ ಈ ಕಡೆ ಕೆಲಸ ಮಾಡೋದಕ್ಕೆ ನೀವು ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ಹೇಗೆ? ಈಗ ಈ ಕರೆನಲ್ಲಿ ಹೇಳಿದ ಹಾಗೆ ಈ ಥರ ಸಮಸ್ಯೆಗಳು ಇದ್ದಾವೆ. ಓಕೆ, ಇದಕ್ಕೆ ನಮ್ಮ ಸಂಸ್ಥೆಯಿಂದ ನಾವೇನು ಮಾಡ್ತಿದ್ದೇವೆ ಅಂದರೆ, ಈ ಗ್ರಾಮ ಪಂಚಾಯತಿ ಅಲ್ಲಿ ಮೆಂಬರ್ಸ್ ಏನಿರ್ತಾರೆ ಅವರಿಗೆ ಒಂದು ಈ ಶೌಚಾಲಯದ ಬಗ್ಗೆ ಮಾಹಿತಿ ಮತ್ತು ಈ ಸರ್ಕಾರದ ಎಲ್ಲ ಸೌಲಭ್ಯಗಳ ಮಾಹಿತಿ, ಮತ್ತು ಅವರೊಟ್ಟಿಗೆ ನಾವು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಜನದೊಟ್ಟಿಗೆ ಕೆಲಸ ಮಾಡಿ ಯಾರಿಗೆ ಈ ಸಬ್ಸಿಡಿ ಅಥವಾ ಏನು ಬರಬೇಕು ಅವರಿಗೆ ಬರೋದಕ್ಕೆ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯನೋ ಅದ್ರ ಬಗ್ಗೆ ಸಹ ನಾವು ಸ್ವಲ್ಪ ಕೆಲಸ ಮಾಡ್ತಾ ಇದ್ದೇವೆ. ಓಕೆ, ಆಗಲಿ ಸರ್. ಮತ್ತೊಂದು ಕರೆ ಇದೆ ಶಿಕಾರಿಪುರದಿಂದ ಅನಿಲ್ ಕುಮಾರ್ ಅವರು. ಸರ್ ಅನಿಲ್ ಕುಮಾರ್ ಅವರೇ ನಮಸ್ಕಾರ. ಕೇಳಿ ಸರ್ ಪ್ರಶ್ನೆ. ಈಗ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಶೌಚಾಲಯಗಳ ಕಟ್ಟಿಸ್ತಾ ಇದ್ದಾರೆ, ಕಟ್ತೀವಿ, ಅದರ ನಿರ್ವಹಣೆ ಸರಿ ಆಗ್ತಾ ಇಲ್ಲ ಸರ್. ಎಲ್ಲ ಕಡೆನೂ ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಆಗಿದೆ. ಜನಗಳಿಗೆ ಎಲ್ಲಿ ಹೋಗ್ಲಿಕ್ಕೂ ಬರಲ್ಲ, ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಏರ್ಪಾಡು ಮಾಡಬೇಕು. ಅದು ನಮ್ಮ ಸರ್ಕಾರದ ಹೊಣೆಗಾರಿಕೆ ಸರ್. ಅದು ಕಮ್ಯುನಿಟಿ ಟಾಯ್ಲೆಟ್ಸ್ ಪಂಚಾಯತಿಂದ ಆಗಲಿ ಅಥವಾ ಮುನ್ಸಿಪಾಲಿಟಿಯಿಂದ ಆಗಲಿ ನಗರಸಭೆಯಿಂದ ಆಗಲಿ ಯಾರ ನೇಮಕ ಮಾಡಿ ನೀರಿನ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಅದು ಚಾಲನೆ ಬರ್ಲಿಕ್ಕೆ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಆಗಲಿ ಸರ್, ಧನ್ಯವಾದಗಳು ಅನಿಲ್ ಕುಮಾರ್ ಅವರು. ಸರ್ ನೀವೇನಾದರೂ ಇಂಡಿವಿಜುವಲ್ ಟಾಯ್ಲೆಟ್ಸ್ ಅಲ್ಲದೆ ಕಮ್ಯುನಿಟಿ ಟಾಯ್ಲೆಟ್ಸನ್ನು ಕಟ್ಟಿಸಿದ್ದೀರಾ? ಇದು ಸಮಸ್ಯೆ ಬಗೆಹರಿಸೋದಕ್ಕೆ ಏನು ವ್ಯವಸ್ಥೆ ಮಾಡಿದರೆ? ಸದ್ಯಕ್ಕೆ ನಾವು ಕಮ್ಯುನಿಟಿ ಟಾಯ್ಲೆಟ್ ಯಾವುದೂ ಮಾಡಿಲ್ಲ. ನಾವು ಸುಮಾರು ಗ್ರಾಮೀಣ ಭಾಗದಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಗ್ರಾಮೀಣ ಭಾಗದಲ್ಲಿ ಈ ಒಂದು ಸಮುದಾಯ ಶೌಚಾಲಯ ಏನಿದೆ ಅದು ಇಲ್ಲಿವರೆಗೂ ಯಶಸ್ವಿ ಆಗಿಲ್ಲ. ಸೊ ಆದ್ದರಿಂದ ನಾವು ಅದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾ ಇಲ್ಲ. ಆದರೆ ನಾನು ಇವರಿಗೆ ಪದೇ ಪದೇ ಹೇಳ್ತಾ ಇರೋ ಒಂದೇ ವಿಷಯ ಏನಂದರೆ, ಈ ಥರ ಸ್ವಚ್ಛತೆ ಇಲ್ಲದೇ ಇರುವಾಗ ನಾವು ಅದಕ್ಕೊಂದು ಏನು ಸ್ವಚ್ಛತಾ ಕಮಿಟಿಯನ್ನು ಮಾಡಿಕೊಂಡು ಅದನ್ನು ಸ್ವಚ್ಛತೆಯಾಗಿ ಇಟ್ಕೊಳ್ಳುವಂಥ ಒಂದು ಕ್ರಮವನ್ನು ಅಲ್ಲಿ ಸ್ಥಳೀಯರು ಮಾಡಲೇಬೇಕಾಗತ್ತೆ. ಇದನ್ನು ನಾವು ಎಲ್ಲಿವರೆಗೂ ನಾವು ಸ್ಥಳೀಯರು ಜವಾಬ್ದಾರಿಯನ್ನು ತೊಗೊಳ್ಳಲ್ವೋ ಅಲ್ಲಿವರೆಗೂ ನಾವು ಸರ್ಕಾರನ ಬೈತಾನೆ ಕೊಡ್ತೀವಿ. ಅದೊಂದು ಖಂಡಿತ ಇದು ಯಾರು ತಪ್ಪು, ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನುವಂಥ ಪ್ರಶ್ನೆನ ಎದುರಾಕೊಂಡು ಕೂತ್ಕೊಂಡ್ರೆ
ಯಾರಾದರೂ ಕಟ್ಟಲೇಬೇಕು. ಸ್ಥಳೀಯ ಸಂಸ್ಥೆ ಬರಬೇಕು, ಇಲ್ಲ ಸಮುದಾಯ ಬರಬೇಕು. ಮತ್ತೊಂದು ಕರೆ ಇದೆ, ಯಲ್ಲಪ್ಪ ಅವರು. ಹಲೋ ಹಲೋ, ನಮಸ್ಕಾರ ಸರ್, ಮಾತಾಡ್ರಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಹ್ಞೂ ರೀ, ಮಾತಾಡ್ರಿ. ನಮಸ್ಕಾರ ರೀ. ಆಯ್ತು ಸರ್. ಸರ್ ನೀವು ಹೇಳ್ತಿರೋದು ಎಲ್ಲ ಸತ್ಯ ಐತಿ ಸರ್. ನಾವು ನೀವು ಚರ್ಚೆ ಮಾಡ್ತಿರ್ತೀರಿ, ನಮ್ಗೆ ಫೋನ್ ಮಾಡ್ತಾ ಇರ್ತೀರಿ, ನಾವು ಫೋನ್ ಮಾಡ್ತಾ ಇರ್ತೀವ್ರಿ. ಆದ್ರೆ ಸ್ವಚ್ಛತಾಲಯದಿಂದ ಏನು ಬಿಲ್ ಪಂಚಾಯತಿಂದ ನಾವು ತೆಗಿಸಿರ್ತೇವಲ್ಲ, ಈಗ ಅವ್ನ ಹೇಳ್ತಾರ್ರಿ ಸರಿಯಾಗಿ ಬಿಲ್ ಕೊಡೋಂಗಿಲ್ಲ, ಅಲ್ಲಿ ಬಾ ಇಲ್ಲಿ ಬಾ, ನೀವು ತಾಲೂಕ್ ಪಂಚಾಯತಿ ಹೋಗ್ರಿ, ಅದ್ರ ಸಮರ್ಥ ಭೇಟಿ ಆಗ್ರಿ ಅಂತ ಹೇಳ್ತೀರಿ. ಅದನ್ನು ನಮಗೂ ಹೇಳ್ತಾರ್ರಿ. ಆಮೇಲೆ ಅತಿಕ್ರಮ ಜಗದೊಳಗ ಸ್ವಚ್ಛತಾಲಯ ಕಟ್ಟಿದ್ರಿ, ಅದನ್ನ ಅಕ್ರಮ ಸಕ್ರಮ ಮಾಡಿಕೊಡ್ತೇನೆ ಅಂದ್ರೆ ಅದನ್ನು ಮಾಡಿಕೊಡ್ಲಿಲ್ಲ. ಈಗ ಅವನು ಮಾಡಿಕೊಡುದಿಲ್ರಿ, ಊರಾನು ಮಾಡಿಕೊಡುದಿಲ್ಲ. ಹೆಂಗ್ರಿ ಹಿಂಗಾದ್ರೆ? ಇದು ಇದಕ್ಕೆ ಪರಿಹಾರ ಅನ್ನೋದು ಏನಿಲ್ಲ. ಸರ್ಕಾರದಿಂದ ಬರಬೇಕು ಅಂದ್ರೆ ಸರ್ಕಾರ ಅಧಿಕಾರೊಟ್ಟಿಗೆ ಮಾತಾಡಲೇಬೇಕಾಗ್ತದೆ. ಆದರೆ ಕೆಲವೊಂದು ನಾವೊಂದು ಬೇರೆ ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾವು ಯಾವಾಗಲೂ ಸರ್ಕಾರದಿಂದನೇ ಬರಬೇಕು ಅಂತೇನಿಲ್ಲ. ನಮ್ಮಲ್ಲಿ ಇವಾಗ ಸುಮಾರು ನಾವು ಹತ್ರ 1,70,000 ಮನೆಗಳಿಗೆ ಈ ಶೌಚಾಲಯ ಕಟ್ಟಿಸ್ಕೊಳ್ಳಿಕ್ಕೆ ಏನು ಹಣಕಾಸಿನ ಸೌಲಭ್ಯವನ್ನು ಕೊಟ್ಟಿದೆ. ಈ ಗ್ರಾಮೀಣ ಕೂಟದ ಸಂಸ್ಥೆಯಿಂದ ಈ ಸುಮಾರು 1,70,000 ಮನೆಗಳಿಗಿಂತ ಹೆಚ್ಚು ಅವರು ಸಾಲವನ್ನು ತಗೊಂಡು ಶೌಚಾಲಯನ ಕಟ್ಟಿಸ್ಕೊಂಡಿದ್ದಾರೆ. ಇದರಲ್ಲಿ ಇವರೆಲ್ಲಾನು ಏನೋ ಸರ್ಕಾರದಿಂದಾನೇ ನಾವು ಸಬ್ಸಿಡಿ ಬರಬೇಕು ಅಥವಾ ಸರ್ಕಾರದಿಂದ ಬರಬೇಕು ಅಂತ ಇಷ್ಟೊಂದು ಜನ ಕಾದಿಲ್ಲ. ಅವರು ಸಾಲ ಮಾಡಿ ಅಥವಾ ಅವರ ಸ್ವಂತ ದುಡ್ಡಿನಿಂದನೋ ಅವರೇ ಶೌಚಾಲಯವನ್ನ ಕಟ್ಟಿಸ್ಕೊಳ್ಳಿಕ್ಕೆ ಮುಂದೆ ಬಂದಿದ್ದಾರೆ. ಸೊ ಇದು ಸಹ ಸಾಧ್ಯ ಇದೆ. ಅಂದರೆ ನಿಮ್ಮ ಪ್ರಯತ್ನದಲ್ಲಿ ಸರ್ಕಾರದ ಅನುದಾನನೇ ಕಾಯ್ತಾ ಕೂತಿಲ್ಲ ಜನ. ನಮ್ಗೆ ಅಗತ್ಯ ಇದೆ, ನೀವು ನಮಗೆ ಸಹಾಯ ಮಾಡಿ, ನಾವು ಕಟ್ಟಿಸ್ಕೊಳ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಇದೊಂದು ರೀತಿ ಆ ಮನೋಬಲವನ್ನು ಬದಲಾಯಿಸುವಂಥ ಪ್ರಯತ್ನ. ಹೌದು. ಎಷ್ಟೋ ಜನಕ್ಕೆ ಏನಂತಾರೆ, ಈಗ ಶೌಚಾಲಯ ಹಳ್ಳಿಗಳೇ ಕಡೆ ಇರೋದು, ಬಡವರು ಇರ್ಬೋದು, ಅದು ಬಡ ಕುಟುಂಬದವರು ಶೌಚಾಲಯ ಕಟ್ಟಿಸ್ಬೇಕು ಅಂದ್ರೆ ಸರ್ಕಾರದಿಂದ ದುಡ್ಡು ಕೊಟ್ಟರೆ ಮಾತ್ರನೇ ಅವ್ರು ಶೌಚಾಲಯ ಕಟ್ಟಿಸ್ತಾರೆ, ಇಲ್ಲಾಂದ್ರೆ ಅವ್ರು ಕಟ್ಟಿಸೋದಿಲ್ಲ ಅನ್ನುವಂತಹ ಏನು ಫೀಲಿಂಗ್ ಇದೆ ನಮ್ಮಲ್ಲಿ. ಅದು ಆ್ಯಕ್ಚುಲಿ ಅಷ್ಟು ಸರಿಯಲ್ಲ ಅಂತ ನಾನು. ಯಾಕೆಂದರೆ ನಮ್ಮಲ್ಲಿ ನಾ ಈಗಾಗಲೇ ಹೇಳಿದಾಗೆ ಸುಮಾರು 1,70,000 ಜನ ಹೆಚ್ಚು ಕುಟುಂಬಗಳು ಈಗ ಸಾಲ ತಗೊಂಡು ಅದನ್ನು ಅವರೇ ಶೌಚಾಲಯ ಕೊಟ್ಕೊಂಡು ಸಾಲವನ್ನ ಸರಿಯಾದ ರೀತಿಯಲ್ಲಿ ಮರುಪಾವತಿ ಮಾಡಿದ್ದಾರೆ. ಅಂದ್ರೆ ಸ್ವಂತ ಹಣದಿಂದ ಖರ್ಚುಕೊಂಡಿದ್ದಾರೆ ಅಂತಾನೆ ನಾವು ಹೇಳಬೇಕು. ಎಸ್ ಸರ್, ಬೆಳಗಾವಿಯಿಂದ ಒಂದು ಕರೆ ಇದೆ, ಕೆಂಪಣ್ಣ ಅವರು. ನಮಸ್ಕಾರ ಸರ್, ಕೆಂಪಣ್ಣ ಅವರೇ. ನಮಸ್ಕಾರ ಸರ್. ಕೇಳಿ ಸರ್ ಪ್ರಶ್ನೆ. ಸರ್, ಈ ನವೋದಿಶ ಸಂಸ್ಥೆಯವರು ಇಲ್ಲಿ ಬೆಳಗಾಂ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಒಂದು ಬೆಳಗಾಂ ತಾಲೂಕು ಅಂತ ಒಂದು ಗ್ರಾಮ ಇದೆ, ಒಂಟಮೂರಿ ಅಂತ. ಅಲ್ಲಿ ಈ ಶೌಚಾಲಯಗಳದ್ದು ಬಿಲ್ ಆಗ್ತಾ ಇಲ್ಲ ಸರ್. ಅಂದ್ರೆ ಪಂಚಾಯತಿಯಿಂದನಾ ಸರ್? ಪಂಚಾಯತಿಯಿಂದನಾ ಅಥವಾ ಸಂಸ್ಥೆಯಿಂದನಾ? ಪಂಚಾಯತಿಯಿಂದ ಸರ್. ಸಂಸ್ಥೆಯವರು ತಮ್ಮ ಜವಾಬ್ದಾರಿನ ಎಲ್ಲ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ ಟಾರ್ಗೆಟ್ ರೀಚ್ ಆಗಿದೆ, ಹಾಗೆ ಹೀಗೆ ಅಂತ ಹೇಳ್ತಾ ಇದಾರೆ. ಹೀಗಾಗಿ ನಮಗ್ ಬಹಳ ಸಮಸ್ಯೆ ಆಗ್ತಾ ಇದೆ. ಈ ಗ್ರಾಮದಲ್ಲಿ ಎಲ್ಲ ಯುವಕರು ಎಲ್ಲ ತಮ್ಮ ಇದನ್ನೆಲ್ಲ ಮಾಡ್ತಾ ಇದಾರೆ, ಆದ್ರೆ ಬಿಲ್ ಆಗ್ತಾ ಇಲ್ಲ ಸರ್. ಓಕೆ, ಒಂದು ಖುಷಿ ವಿಚಾರ ನಾನು ಕೇಳ್ಪಟ್ಟೆ. ಆ ಊರ ನಮ್ಮ ಮಂಟಮೂರಿನ ನೀವು 100ಕ್ಕೆ 100 ಮಾಡಬೇಕು ಅಂತ ನಾವು ಕಾರ್ಯಕ್ರಮ ಶೌಚಾಲಯ ಅಂದ್ರೆ ಬಹಿರ್ದೆಸೆ ಮುಕ್ತ ಮಲವಿಸರ್ಜನೆ ಮುಕ್ತ ಗ್ರಾಮ ಮಾಡಬೇಕು ಅಂತ ನಾವು ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೀವಿ 1 ವರ್ಷದಿಂದ ಈಗ. ಸೊ ಅವ್ರು ಹೇಳ್ದಂಗೆ ಅಲ್ಲಿ ಸಬ್ಸಿಡಿ ಒಂದು ದೊಡ್ಡ ಸಮಸ್ಯೆ ಇದೆ. ಎಸ್ಪೆಷಲಿ ಈಗ ಒಂಟಮೂರಿ ಏನಿದೆ ಅದು ತುಂಬಾ ಹಿಂದುಳಿದಿರತಕ್ಕಂಥ ಒಂದು ಗ್ರಾಮ ಪಂಚಾಯತಿ. ಸೊ ಅಲ್ಲಿ ಯಾವುದೇ PDO ಹಾಕಬೇಕು ಅಂದ್ರೂ ಕೂಡ ಅದೊಂಥರ ಏನಂದ್ರೆ ಅವರಿಗೆ ಶಿಕ್ಷೆ ತರ ಅಲ್ಲಿ ಹಾಕ್ತಾ ಇದ್ದಾರೆ. ಸೊ 1 ವರ್ಷದಲ್ಲಿ 3 ಜನ PDOಗಳು ಬದಲಾವಣೆ ಆಗಿದ್ದಾರೆ. ಸೊ ಈ ಒಂದು ಬದಲಾವಣೆಗಳ ಗೊಂದಲದಲ್ಲಿ ಸಬ್ಸಿಡಿಗಳು ಸರಿಯಾಗಿ ಹೋಗ್ತಾ ಇಲ್ಲ. ಸೊ ಇದನ್ನ ನಾವು ಸರ್ಕಾರದ ಗಮನಕ್ಕೂ ತಂದಿದ್ದೀವಿ. ನಾವು ಕೆಲಸನೂ ಮಾಡ್ತಾ ಇದೀವಿ. ಇದು ನಾವು ಎಲ್ಲರೂ ಒಟ್ಟಾಗಿ ಮಾಡುವಂತ ಕೆಲಸ. ಸರ್ಕಾರ ಒಂದು ಏನಂತಾರೆ, ಅದು ಒಂದು ವ್ಯಕ್ತಿ ಅಲ್ಲ, ಅದು ಸೊ ಅದರಲ್ಲಿ ಸುಮಾರು ಜನ ಇದ್ದಾರೆ. ಹೌದು. ಸೊ ಇದು ಈಗ ನಿರಂತರ ಪ್ರಕ್ರಿಯೆ ನಡೀತಾ ಇದೆ. ಒಂಟಮೂರಿಯಲ್ಲಿ ಅದೊಂದು ಸಬ್ಸಿಡಿಯ ಸಮಸ್ಯೆ ಬಗ್ಗೆ ನಾವು ಸರ್ಕಾರ ಜೊತೆ ಸಂಪರ್ಕದಲ್ಲಿದ್ದೀವಿ, ಕೆಲಸ ಮಾಡ್ತಾನೆ ಇದೀವಿ. ಕೆಂಪಣ್ಣವರು ಒಂದು ರೀತಿ ಪ್ರಜ್ಞಾವಂತರು, ಅವರೇ ನಮಗೆ ಕಾರ್ಯಕರ್ತರಾಗಿ ಕಾಣಿಸ್ತಾರೆ. ಹಾಗಾಗಿ ಆ ಒಂದು ಕಾಳಜಿ ಇರೋದ್ರಿಂದ ಈ ಜವಾಬ್ದಾರಿ ಹೊತ್ಕೋಬೇಕು. ಆ ತರದ ಒಂದು ಗುಂಪಾದ್ರೆ ಬಹುಶಃ ಈ ಸಮಸ್ಯೆ ಬಗೆಹರಿಯೋದಕ್ಕೆ ಸ್ಥಳೀಯವಾಗಿ ಸಾಧ್ಯತೆ ಇದೆ ಅಂತ ನಾನು ಭಾವಿಸ್ತೇನೆ. ಸರ್, ಇನ್ನು ಇವೆಲ್ಲ ಸಮಸ್ಯೆಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನಮ್ಮ ಗ್ರಾಮೀಣ ಜನರಿಗೆ ಅರಿವಿನ ಕೊರತೆ ಇದೆ. ಆ ಅರಿವನ್ನು
ಹೇಗೆ ತಾವು ನೀಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ನಂತರ ಮಾತಾಡಿಸ್ತೀನಿ. ನಮ್ಮ ನಿರಂತರ ಕರೆದಾರರು, ನಮ್ಮ ಮೆಚ್ಚಿನ ಅಭಿಮಾನಿಗಳು ಅಮರೇಶ್ ದಿನ್ನಿ ಅವರು ರಾಯಚೂರಿನ ಮಾನ್ವಿಯಿಂದ. ನಮಸ್ಕಾರ ಸರ್, ಕವಿತಾಳದಿಂದ. ಶಿವರಾಮ್ ಸರ್ ಹಾಗೂ ನವ್ಯ ದಿಶಾ ಟ್ರಸ್ಟ್ ಅಧಿಕಾರಿಗಳಿಗೆ ರಾಯಚೂರು ಜಿಲ್ಲೆ ಮನೆ ತಾಲೂಕು ಅಮರೇಶ್ ದಿನ್ನಿ ಅಂತ ಸರ್. ಎಸ್ ಸರ್. ತುಂಬಾ ಅಭಿನಂದನೆಗಳು ಸರ್ ನವ್ಯ ದಿಶಾ ಟ್ರಸ್ಟ್ ನವ್ರಿಗೆ. ಒಂದ್ ಪ್ರಶ್ನೆ ಸಿಕ್ಕಾಪಟ್ಟೆ ಜನ ಕರೆ ಮಾಡಿ ಕೇಳ್ತಾ ಇದಾರೆ ಸರ್. ಸರ್ ನಮ್ಮಲ್ಲಿ ಯುತ್ತುಬಾಡಿಗಳು ಸಾಕಷ್ಟು ಇದಾವೆ, ನಮ್ದು ಗಡಿಭಾಗಲ್ಲ ಸರ್ ರಾಯಚೂರು. ನೀವು ಡೈರೆಕ್ಟ್ ಆಗಿ ನೀವು 3 ರಾಜ್ಯಗಳಲ್ಲಿ ಈಗ ಅದನ್ನ ನಂಬ್ಕೊಂಡಿದ್ದೀರಾ ನಿಮ್ ಕಾರ್ಯಶಾಲೆಯನ್ನ. ಬಟ್ ನಮ್ಮಂತ ಯುತ್ತುಬಾಡಿ ಜನರಿಗೆ ಏನಾದ್ರು ನೀವು ಫೈನಾನ್ಸಿಯಲ್ ಈ ತರ ಮಾಡ್ಕೊಂಡು ಇದ್ ಮಾಡ್ರಿ ಅಂತ ನೀವು ಬಂದ್ ಮಾಡೋದಕ್ಕಿಂತ ನಮ್ಗೆ ಏನಾದ್ರು ಒಂದು ದಾರಿ ತೋರಿಸಿದ್ರೆ ನಮಗೂ ಅದ್ರ ತೃಪ್ತಿ ಆಗುತ್ತೆ, ಅಥವಾ ಅದ್ರ ನಮ್ಗೂ ಶೌಚಾಲಯ ಮುಕ್ತ ನಿರ್ಮಾಣ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ಸಂಘಗಳಿದಾವೆ. ಅವರೆಲ್ಲರೂ ಕೇಳಿದಾರೆ, ಅವ್ರ ಪರವಾಗಿ ನಾನು ಕೇಳ್ತಾ ಇದ್ದೀನಿ ಸರ್. ಅಮರೇಶ್ ಅವರು ತುಂಬ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ನಮಗೆ ನಿಮ್ಮಂಥವ್ರ ಸಹಾಯ ಖಂಡಿತ ಬೇಕು. ಸೊ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಒಂದು ಸಂಪರ್ಕ ಸಂಖ್ಯೆ ಇದನ್ನ ನಂಬರನ್ನು ನಿಮ್ಗೆ ಕೊಡ್ತಾ ಇದ್ದೀವಿ. ಸೊ ದಯವಿಟ್ಟು ನಮ್ಮನ್ನು ಸಂಪರ್ಕ ಮಾಡಿ, ನಾವು ನೀವು ಒಟ್ಟಾಗಿ ಇದನ್ನು ಬದಲಾವಣೆ ಮಾಡೋಣ. ಎಸ್, ಅಷ್ಟು ಮಟ್ಟಿಗೆ ಭರವಸೆ ನೀಡಿದ್ರೆ ಸಾಕು ಸರ್. ಇನ್ನು ಜಾಗೃತಿ ಕಾರ್ಯಕ್ರಮಗಳಿಗೆ ಬಂದ್ಬಿಡೋಣ ಸರ್. ಯಾರ್ಯಾರಿಗೆ ಜಾಗೃತಿ ನೀಡ್ತೀರಿ? ಮತ್ತೊಂದು ಕರೆ ಇದೆ ಯಾದಗಿರಿಯಿಂದ. ಹಲೋ ಹಲೋ, ನಮಸ್ಕಾರ ಸರ್, ಮಾತಾಡಿ. ನಮಸ್ಕಾರ ಸರ್. ಕೇಳ್ರಿ, ಮಾತಾಡ್ರಿ. ನಿಮ್ಮ ಮನೆ ಟಿವಿ ವಾಲ್ಯೂಮ್ ಬಂದ್ ಮಾಡ್ರಲ್ಲ. ಮಾಡಿದೀವಿ ಸರ್. ಹ್ಞೂ ರೀ, ಈಗ ಕೇಳ್ರಿ ಪ್ರಶ್ನೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ರೀ, ಮಾತಾಡ್ರಿ ಸರ್. ನೀವು ನಮಸ್ಕಾರ ಹೇಳ್ಬಿಡಿ ಸರ್. ನಮಸ್ಕಾರ, ಕೇಳಿಸ್ತಾ ಇದೆ ಹೇಳಿ ಸರ್. ಈಗ ಪಂಚಾಯತ್ಗಳಲ್ಲೆಲ್ಲ PDOಗಳು ಬರ್ತಾ ಇದಾರೆ ಸರ್. ಏನೋ ಒಂದು ಕಾರ್ಯವನ್ನ ಮಾಡ್ಬೇಕಾದ್ರೆ, ಜಾರಿಗೆ ತರಬೇಕಾದ್ರೆ ಅಷ್ಟರಲ್ಲಿ ಮತ್ತೆ ಚೇಂಜ್ ಆಗ್ತಾರೆ ಸರ್. PDOಗಳೆಲ್ಲ ವರ್ಗಾವಣೆ ಮಾಡ್ತಾರೆ. ಈ ತರ ಮಾಡೋದ್ರಿಂದ ಎಲ್ಲ ಪಂಚಾಯತ್ಗಳಲ್ಲಿ ಕಾರ್ಯ ಸ್ಥಗಿತವಾಗ್ಬೋದಲ್ಲ ಸರ್? ಇದಕ್ಕೆ ಏನ್ ಪರಿಹಾರ ಅಂತ? ಅಲ್ಲ, ಈ ಸಮಸ್ಯೆ ಇದ್ದೇ ಇದೆ, ಈ ಒಂದು ಸಮಸ್ಯೆ ಇದ್ದೇ ಇದೆ. ಬಟ್ ನಾವು ಸರ್ಕಾರದ ಒಂದು ಭಾಗ ಅಂತ ನಾವು ಆಗ್ಲಿಂದ ಹೇಳ್ತಾ ಇದೀವಿ, ಅದು ಒಂದು ಭಾಗ. ಸೊ ನಾನು ಆಗಲೇ ಒಂದು ಶೌಚಾಲಯ ತೋರಿಸಿದ್ವಲ್ಲ, ಅದು ಸರಿಯಾಗಿ ನಿರ್ವಹಣೆ ಇಲ್ಲದೆ ನಿಂತೋಗಿರೋದು. ಆ ವ್ಯಕ್ತಿ ಶೌಚಾಲಯ ಕಟ್ಸ್ಕೊಂಡಿದ್ದು ಯಾಕೆಂದರೆ ಸರ್ಕಾರದವ್ರು ದುಡ್ಡು ಕೊಡ್ತಾರೆ ಅಂತ ಕಟ್ಸ್ಕೊಂಡ್ರು. ದುಡ್ಡು ಬಂದಿಲ್ಲ ಅಂದ್ಬಿಟ್ಟು ಅದು ಕಟ್ಸಿರೋ ಶೌಚಾಲಯನ ಉಪಯೋಗ ಮಾಡ್ತಾ ಇಲ್ಲ. ಸೊ ಇದು ನಮ್ಮ ಒಂದು ಏನಂತಾರೆ, ನಮ್ಮ ಒಂದು ಇದರಲ್ಲಿ ಬದಲಾವಣೆ ಆಗಬೇಕು, ಮನೋಭಾವದಲ್ಲಿ ಬದಲಾವಣೆ ಆಗಬೇಕು. ಅವ್ರು ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಕಟ್ಸಿದ್ದಾರೆ, ಸರ್ಕಾರ ಧನ ಸಹಾಯ ಕೊಟ್ಟಿಲ್ಲ ಅಂದ್ಬಿಟ್ಟು ಅದನ್ನು ಉಪಯೋಗ ಮಾಡದೇ ಇರೋದಿದೆಯಲ್ಲ. ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದನ್ನು ನಾವು ಎಲ್ಲರೂ ಸ್ವಲ್ಪ ಯೋಚನೆ ಮಾಡಬೇಕು. ಧನ ಸಹಾಯ ಕೊಡ್ತಾ ಇದ್ದಾರೆ, ನಿಮ್ಮ ಶೌಚಾಲಯ ಕಟ್ಕೊಳ್ಳೋಕ್ಕೆ ಪೂರ್ತಿ ಹಣ ಕೊಡ್ತಾ ಇಲ್ಲ ನಿಮಗೆ. ಇದು ಅಂತಾರೆ ಅದರ ಹೆಸರೇನೆ ನಿಮಗೆ ಸಬ್ಸಿಡಿ ಅದು. ಸೊ ಅದು ಪೂರ್ತಿ ಹಣ ಅಲ್ಲ. ಸೊ ಅದು ಬರಬೇಕು ಅಂತ ಹೇಳಿದ್ರೆ ಸರ್ಕಾರದಲ್ಲಿ ಸುಮಾರು ಹಂತಗಳಲ್ಲಿ ದಾಟ್ಕೊಂಡು ಬರಬೇಕು. ಅದು ಸ್ವಲ್ಪ ಸಮಯ ತಗೊಳುತ್ತೆ. ಬಟ್ ನಾವು ಪ್ರಮುಖವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಶೌಚಾಲಯ ನಮಗೆ ಯಾಕೆ ಬೇಕು ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ, ನಮ್ಮ ಸುಮಾರು ಸದಸ್ಯರು ತಮ್ಮ ದುಡ್ಡಲ್ಲಿ ಹೇಗೆ ಕಟ್ಕೊಂಡಿದ್ದಾರೆ ಹಾಗೆ ನೀವು ಕೂಡ ಕಟ್ಕೋಬೋದು. ಸರ್ಕಾರದಿಂದ ದುಡ್ಡು ಬಂದೇ ಬರುತ್ತೆ, ಅದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡೋದು ಬೇಡ. ಸರ್, ಸುರೇಶ್ ಕೃಷ್ಣ ಅವರು ಮುಂದೆ ಏನೇನು ಮಾಡಬೇಕು ಅಂತ, ಎಲ್ಲೆಲ್ಲಿ ಮಾಡಬೇಕು, ಇದನ್ನೇನಾದ್ರು ಸ್ವಲ್ಪ ವ್ಯಾಪ್ತಿಯನ್ನು ವಿಸ್ತರಿಸಬೇಕು ಅಂತ ಯೋಚನೆ ಇದೆಯಾ? ಈಗ ನಾವು ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಕಡೆ ಗ್ರಾಮೀಣ ಕೂಡ ಕೆಲಸ ಎಲ್ಲೆಲ್ಲಿ ಮಾಡ್ತಾ ಇದೆ ಅಲ್ಲೆಲ್ಲ ನವೋದ್ದೇಶದ ಶೌಚಾಲಯದ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ಗುರಿ ಏನು ಅಂದರೆ, ನಾವು ಆದಷ್ಟು ಬೇಗ ನಮ್ಮ ದೇಶವನ್ನು ಬಯಲು ಮಲವಿಸರ್ಜನೆ ಮುಕ್ತ ದೇಶವಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೇವೆ. ಇದು ಒಂದು ದಿನದಲ್ಲಿ ಅಥವಾ ಒಂದು ವರ್ಷದಲ್ಲಿ ಆಗುವಂತಹ ಕೆಲಸ ಅಲ್ಲ. ಆದರೆ ಈ ನಿಟ್ಟಿನಲ್ಲಿ ನಾವು ಸತತವಾಗಿ ಇನ್ನು ಮುಂದೆ ಕೆಲಸ ಮಾಡ್ತಾನೆ ಇರ್ತೇವೆ. ಇದಕ್ಕೆ ಬೇಕಾದಷ್ಟು ಚಾಲೆಂಜಸ್ ಇದೆ, ಬೇಕಾದಷ್ಟು ಸೊಲ್ಯೂಷನ್ಸ್ನ ಹುಡುಕಬೇಕಾಗ್ತದೆ. ಯಾಕೆಂದರೆ ಸಮಸ್ಯೆಗಳು ಬೇಕಾದಷ್ಟು ಈಗಾಗಲೇ ನಾವು ಈ ಕರೆಗಳಲ್ಲೇ ಎಷ್ಟೊಂದು ಸಮಸ್ಯೆಗಳು ಬಂದಿದೆ. ಅಷ್ಟಲ್ಲದೆ ನಾವು ಕೆಲವೊಂದು ಇನ್ನು ಬೇರೆ ಬೇರೆ ಸಮಸ್ಯೆಗಳನ್ನು ಹೇಳಿದ್ವಿ. ಈಗ ಒಂದು ಉದಾಹರಣೆಗೆ ಒಂದು ಸಮಸ್ಯೆ ಹೇಳಬೇಕು ಅಂದರೆ, ಈಗ ಎಷ್ಟೋ ಜನ ಗಂಡಸರು ಟಾಯ್ಲೆಟ್ಸ್ ಉಪಯೋಗಿಸೋದಿಲ್ಲ. ನನಗೆ ಕೆಲವೊಂದು ಈಗ ಹಳ್ಳಿಗಳಲ್ಲಿ ಇವತ್ತು ಮಾತಾಡ್ಬೇಕಾದ್ರೆ ಅನಿಸುತ್ತೆ, ಈಗ ಕೆಲವು ಗಂಡಸರು ಮನೆಯಲ್ಲಿ ಒಂದು ನಿಜವಾದ ನಡೆದಂಥ ಘಟನೆ ಏನು ಅಂದರೆ, ಮನೆಯಲ್ಲಿ ಮಾವ ಮನೆಯಲ್ಲಿರುವಂಥ ಶೌಚಾಲಯ ಉಪಯೋಗಿಸಿಲ್ಲ, ಯಾಕೆಂದರೆ ಸೊಸೆ ಉಪಯೋಗಿಸ್ತಾಳೆ ಅದನ್ನು ಅಂತ. ಸೊ ಇದನ್ನು ಈ ಥರ ವಿಚಾರಗಳನ್ನ ಹೇಗೆ ನೀವು ಬದಲಾವಣೆ ಮಾಡ್ತೀರಾ? ಇದು ತುಂಬ ಮೈಂಡ್ ಸೆಟ್ ಚೇಂಜ್ ಆಗಬೇಕಾಗಿದೆ. ಸೊ ಇದು ಒಂದು ದಿನಕ್ಕೆ ಆಗುವಂತಹ ಚೇಂಜ್ ಅಲ್ಲ. ಈಗ ಕೆಲವೊಂದು ಗಂಡಸರು ಹೇಳ್ತಾವೆ, ನಾವು ಬಯಲಿನಲ್ಲಿ ಹೋದರೆ ಬಿಡಿ ಸೇದ್ಕೊಂಡು ಆರಾಮಾಗಿ ಹೊರಗೆ ಕೂತಿರ್ಬೋದು, ಮನೆಯಲ್ಲಿ ಆದರೆ ಆಗೋದಿಲ್ಲ. ಸೊ ಅದೇ ನಮಗೆ ಆನಂದ ಅಂತೇಳಿ. ಸೊ ಆ ಮೈಂಡ್ ಸೆಟ್ ಹೇಗೆ ಚೇಂಜ್ ಮಾಡೋದು? ಸೊ ಈ ನಿಟ್ಟಿನಲ್ಲಿ ನಾವು
ಕೆಲಸ ಮಾಡಬೇಕು ಅಂದರೆ ಇದನ್ನು ನಿರಂತರವಾಗಿ ನಾವು ಕೆಲಸ ಮಾಡ್ತಾನೆ ಹೋಗಬೇಕು. ಅದಕ್ಕೆ ಬೇಕಾದಷ್ಟು ಕಾರ್ಯಕ್ರಮಗಳು ಮಾಡ್ತೇವೆ ನಾವು. ಒಂದು ಸ್ಟ್ರೀಟ್ ಪ್ಲೇಸ್ ಮಾಡ್ತೇವೆ, ಕೆಲವರು ಅವರು ಮನೆಗಳಿಗೆ ಹೋಗಿ ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ. ಇನ್ನೊಂದು ಮಾಡ್ಲಿಕ್ಕೆ ಶುರು ಮಾಡಿದ್ದೇವೆ ಏನು ಅಂದರೆ, ಈಗ ಈ ಚೇಂಜ್ ಆಗಬೇಕು ಅಂದರೆ ಈ ಒಂದು ಜನರೇಷನಲ್ಲಿ ಚೇಂಜ್ ಆಗೋದಕ್ಕೆ ಕೆಲವೊಂದು ಸಲ ಕಷ್ಟ ಆಗ್ಬೋದು. ಅದಕ್ಕೆ ಸ್ಕೂಲ್ನಲ್ಲಿ ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ ಶುರು ಮಾಡ್ತಿದ್ದೇವೆ. ಈಗ ಮಕ್ಕಳಿಗೆ ನಾವು ಹೇಳಿಕೊಟ್ರೆ ಒಂದೇನಾಗ್ತದೆ, ಅವರು ಅಟ್ಲೀಸ್ಟ್ ಅವರು ದೊಡ್ಡವರಾದಾಗ ಅವರಿಗೆ ಆ ಚೇಂಜ್ ಆಗಲೇ ಬಂದು ಹೋಗಿರ್ತದೆ. ಅಂದರೆ ನಾವು ಈ ಚೇಂಜ್ ಬಗ್ಗೆ ನಾವು ಕೆಲಸ ಮಾಡಬೇಕು ಅಂದರೆ ಈಗ ಒಂದು ಹೋಲ್ ಜನರೇಷನ್ನಲ್ಲಿ ಚೇಂಜ್ ಕೆಲಸ ಮಾಡಬೇಕಾಗ್ತದೆ. ಆಗಲಿ ಸರ್, ಬದಲಾವಣೆಯತ್ತ ನೀವು ಹೆಜ್ಜೆ ಇಟ್ಟಿದ್ರೆ ನಿಮ್ಮ ಹೆಜ್ಜೆಗೆ ಎಲ್ಲರ ದೃಢ ನಿಶ್ಚಯದ ಹೆಜ್ಜೆ ಇರುತ್ತೆ. ಹಾಗಾಗಿ ಮುಂದುವರಿಸಿ. ಸ್ವಚ್ಛ ಭಾರತ್ ಕಲ್ಪನೆ ಏನಿದೆ ಅದು ಸಾಕಾರಗೊಳ್ಳೋದಕ್ಕೆ ನಿಮ್ಮ ಕೆಲಸಗಳಿಗೆ ಯಶಸ್ಸನ್ನು ಕೋರ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇದ್ದೀನಿ. ಧನ್ಯವಾದ. ನಮಸ್ಕಾರ. ಧನ್ಯವಾದ.